ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಲಿಕ್ಕೆ ಬಂದಿರುವಂತಹ ಯೂನಿಟ್ ಯಾವುದು ಅಂತಂದರೆ ಬಯೋಟೆಕ್ನಾಲಜಿ 2 ಚಾಪ್ಟರ್ಗಳನ್ನು ನಿಮಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ 2 ವಿಡಿಯೋಗಳಾಗಿ 2 ಭಾಗಗಳಾಗಿ ಬರ್ತವೆ ಈ ವಿಡಿಯೋಗಳು. ಸೊ ಬಯೋಟೆಕ್ನಾಲಜಿಯಲ್ಲಿ 2 ಪಾಠಗಳಿದ್ದಾವೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಒಂದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಅಂತ ಹೇಳಿ, ಇನ್ನೊಂದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಅಂತ ಹೇಳಿ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಬಿಗಿನ್ ದ ಟಾಪಿಕ್. ಸೊ ಇಲ್ಲಿ ಮೊದಲಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ ಹರ್ಬರ್ಟ್ ಬಾಯರ್. ಸೊ ಹಿ ವಾಸ್ ದ ವೆಲ್ ನೌನ್ ಬಯೋಟೆಕ್ನಾಲಜಿಸ್ಟ್ ಅಂತ ಹೇಳ್ಬೋದು. 1936 ಬೇಸಿಕಲಿ ಬಾರ್ನ್, ಆ್ಯಂಡ್ ಅವನು 1963 ತನ್ನ ಗ್ರ್ಯಾಜುಯೇಷನ್ನ ಮುಗಿದು ಪೋಸ್ಟ್ ಗ್ರ್ಯಾಜುಯೇಷನ್ ಕಡೆಗೆ ಯೇಲ್ ಕಡೆಗೆ ಮೂವ್ ಆಗುತ್ತಾನೆ. ಆಯಿತಾ, ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದೇನು ಅಂತಂದರೆ ಕೋಹೆನ್ ಆ್ಯಂಡ್ ಬೋಯರ್ ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಆದಂತಹ ಮೆಥಡನ್ನು ಡೆವಲಪ್ ಮಾಡಿದ್ರು. ದಟ್ ಇಸ್ ಆ್ಯಸ್ ಯು ಕ್ಯಾನ್ ಸಿ ದಟ್. ಸೊ DNA ಸ್ಪ್ಲೈಸಿಂಗ್. ಓಕೆ, ಸೊ ಈ DNA ಸ್ಪ್ಲೈಸಿಂಗ್ ಅನ್ನೋ ಮೆಥಡನ್ನು ಇನ್ವೆಂಟ್ ಮಾಡಿದ್ರು. ಸೊ ವಿಚ್ ಮೇಡ್ ದೆಮ್ ಟು ರಿಕಂಬೈನ್ ದ DNA ಸೆಗ್ಮೆಂಟ್ಸ್ ಆ್ಯಂಡ್ ಬೇಕಾದಂತಹ ಪ್ರೋಟೀನ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ಡೆವಲಪ್ ಮಾಡುವಂತಹ ಮೆಥಡನ್ನು ಪರ್ಟಿಕ್ಯುಲರ್ ಅವರು ಫಾಲೋ ಮಾಡಿದ್ರು. ಸೊ ನೀವು ಅಬ್ಸರ್ವ್ ಮಾಡುವ ಹಾಗೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ, ಅದಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೂವಿಂಗ್ ಟು ದ ಟಾಪಿಕ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಮೊದಲನೇ ಚಾಪ್ಟರು ಇದರಲ್ಲಿ. ಸೊ ಬಯೋಟೆಕ್ನಾಲಜಿ ಅಂದರೆ ಏನು? ಸೊ ಬಯೋಟೆಕ್ನಾಲಜಿ ಅಂದರೆ ಬೇಸಿಕಲಿ ಡೀಲ್ಸ್ ವಿತ್ ದ ಟೆಕ್ನಿಕ್ ಯೂಸಿಂಗ್ ಲೈವ್ ಆರ್ಗ್ಯಾನಿಸಮ್ಸ್ ಅಲ್ವಾ. ನಾವು ಲೈವ್ ಆರ್ಗ್ಯಾನಿಸಮ್ಸ್ಗಳನ್ನು ಉಪಯೋಗಿಸ್ಕೊಂಡು ಅಥವಾ ಅವುಗಳ ಎಂಜೈಮ್ಸ್ಗಳನ್ನು ಉಪಯೋಗಿಸ್ಕೊಂಡು ಮನುಷ್ಯನಿಗೆ ಬೇಕಾದಂತಹ ಯೂಸ್ಫುಲ್ ಪ್ರಾಡಕ್ಟ್ಸ್ಗಳನ್ನು ಪ್ರಿಪೇರ್ ಮಾಡುವಂಥದ್ದು, ಅದಕ್ಕೆ ನಾವು ಬಯೋಟೆಕ್ನಾಲಜಿ ಅಂತ ಕರಿತೇವೆ. ದ ಬೇಸಿಕ್ ಒನ್ ಇಸ್ ಟೆಸ್ಟ್ ಟ್ಯೂಬ್ ಬೇಬಿ ಕೂಡ ಒಂದು ಬಯೋಟೆಕ್ನಾಲಜಿಕಲ್ ಪ್ರೊಸೆಸ್ ಅದು, ವಿಚ್ ಇಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೇವೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ನಾವು EFB, ದಟ್ ಇಸ್ ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ, ಏನಂತ ಡಿಫೈನ್ ಮಾಡುತ್ತೆ? ಸೊ ಇಟ್ ಇಸ್ ದ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ಸೆಲ್ಸ್, ಪಾರ್ಟ್ಸ್ ದೇರ್ ಆಫ್ ಅಂತಂದರೆ ಯಾವುದೋ ಒಂದು ಪ್ರಾಣಿದೋ ಪಕ್ಷಿದೋ ಅಥವಾ ಪ್ಲಾಂಟ್ಸಿನ ಭಾಗಗಳು. ಸೊ ಮೊಲೆಕ್ಯುಲರ್ ಅನಲಾಗ್ಸ್, ಬೇಸಿಕಲಿ ಮೊಲೆಕ್ಯುಲರ್ DNA ಇರ್ಬೋದು, RNA ಇರ್ಬೋದು, ರೈಟ್, ಎನಿ ಪ್ರೋಟೀನ್ಸ್ ಮೇ ಬಿ. ಸೊ ಅವುಗಳ ಯೂಸ್ ಮಾಡ್ಕೊಂಡು ನಾವು ಬೇಕಾದಂಥ ಪ್ರಾಡಕ್ಟ್ ಮತ್ತು ಸರ್ವಿಸಸ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿಲಿ 2 ಮೆಥಡ್ಸ್ಗಳಿದ್ದಾವೆ. ಒಂದು ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಬಂದು, ಸೊ ಅದರಲ್ಲಿ ಬೇಸಿಕಲಿ ನಾವೇನು ಮಾಡ್ತೇವೆ, DNA ಮತ್ತು RNA ಆಲ್ಟರ್ ಮಾಡ್ತೇವೆ, ಅಂದರೆ ಐಸೋಲೇಟ್ ಮಾಡಿ ಅದನ್ನ ಆಲ್ಟರ್ ಮಾಡಿ ಬೇರೆ ಹೋಸ್ಟ್ಗಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇನ್ನೊಂದು ಬಂದು ಬಯೋ ಪ್ರೊಸೆಸ್ ಎಂಜಿನಿಯರಿಂಗ್ ಅಂತ ಹೇಳಿ, ವ್ಯಾರ್ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ದ ಸ್ಟರೈಲ್ ಎನ್ವಿರಾನ್ಮೆಂಟ್. ನಾವೇನು ಮಾಡುವಂಥದ್ದು, ನಮಗೆ ಅವಶ್ಯಕತೆ ಇರುವಂತಹ ಪರ್ಟಿಕ್ಯುಲರ್ DNA ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅಥವಾ ಅಲ್ಟರ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತಹ ಎನ್ವಿರಾನ್ಮೆಂಟನ್ನು ನಾವು ಬೇಸಿಕಲಿ ಮೇಂಟೈನ್ ಮಾಡುವಂಥದ್ದು. ಸೊ ಈ ಪ್ರೊಸೆಸ್ಸಿಗೆ ಬಯೋ ಪ್ರೊಸೆಸ್ ಎಂಜಿನಿಯರಿಂಗ್ ಅಂತ ಕರಿತೇವೆ. ಆಯಿತಾ. ಸೊ ಯು ಕ್ಯಾನ್ ಸಿ ಓವರ್ ಹಿಯರ್, ಮೇಂಟೆನೆನ್ಸ್ ಆಫ್ ಸ್ಟರೈಲ್ ಆಂಬಿಯನ್ಸ್ in chemical engineering process, growth only desired microbe, manufacture for biotechnological products, vaccines, enzymes, all those things. Okay, so this is what basically bioprocess engineering. ಇವೆರಡು ಒಂದು ಬೇಸಿಕ್ ಫಾರ್ಮುಲೇಷನ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ಸ್ ಮೇಲೆ ಸೊ ಬಯೋಟೆಕ್ನಾಲಜಿ ರನ್ ಆಗುತ್ತೆ. ಸೊ ಮುಂದೆ ಹೋಗೋದಿದ್ರೆ ಒಂದಿಷ್ಟು ಟರ್ಮಿನಾಲಜೀಸ್ಗಳಿದಾವೆ ನೋಡ್ರಿ. ರಿಕಾಂಬಿನೆಂಟ್ DNA ಅಂತ ಇದೆ, ಜೀನ್ ಕ್ಲೋನಿಂಗ್ ಅಂತ ಇದೆ, ಜೀನ್ ಟ್ರಾನ್ಸ್ಫರ್ ಅಂತ ಇದೆ. ಇವುಗಳನ್ನು ನಾವು ಮುಂದೆ ಓದ್ತೇವೆ. ಸೊ ಇಲ್ಲಿ ಓದೋದ್ರಿಂದ ಅದಕ್ಕೆ ಏನು ಅರ್ಥ ಇಲ್ಲ. ದೆನ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಇದೆ. ಸೊ ಇದನ್ನು ಓದ್ಕೋಬೋದು. ನಾವು DNA ಆಲ್ರೆಡಿ ಕಲ್ತಿರ್ತೇವೆ. ಆ DNA ಅಲ್ಲಿ ಬೇಸಿಕಲಿ ಫ್ರಮ್ ವ್ಯಾರ್ ದ ರೆಪ್ಲಿಕೇಶನ್ ಬಿಗಿನ್ಸ್, ಆ ಒಂದು ಸೀಕ್ವೆನ್ಸ್ಗೆ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ದೆನ್ ಕ್ಲೋನಿಂಗ್ ಅಂತ ಗೊತ್ತಿರ್ಬೋದು, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ರೆಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಓದಿರ್ತೇವೆ. ಸೊ ಬೇಸಿಕಲಿ ಮಲ್ಟಿಪಲ್ ಕಾಪೀಸ್ ಆಫ್ ಸೇಮ್ ಆರ್ಗ್ಯಾನಿಸಮ್, ಒಂದೇ ಆರ್ಗ್ಯಾನಿಸಮ್ ಮಲ್ಟಿಪಲ್ ಕಾಪೀಸ್ ಮಾಡಿದ್ರೆ ಅದನ್ನ ಕ್ಲೋನಿಂಗ್ ಅಂತ ಕರಿತೇವೆ. ಇಲ್ಲಿ ನಾವು ಏನನ್ನ ಮಾಡುವಂಥದ್ದು, DNA ಕಾಪಿ ಮಾಡುವಂಥದ್ದು. ಪ್ಲಾಸ್ಮಿಡನ್ನು ನಾವು ವಿ ವಿಲ್ ಲರ್ನ್ ಲೇಟರ್, ಬಿಕಾಸ್ ಈಗ ಓದೋದ್ರಿಂದ ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಅಗೈನ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳನ್ನು ಓದ್ತಾ ಹೋಗ್ತೇವೆ ಈಗ. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳನ್ನು ಓದ್ತೇವೆ. ಸೊ ಆ್ಯಂಡ್ ವೆಕ್ಟರ್ಸನ್ನು ಓದ್ತೇವೆ. ಕ್ಲೋನಿಂಗನ್ನು ಓದಿದ್ದೇವೆ ಆಲ್ರೆಡಿ. ಸೊ ಇಲ್ಲಿ ಬರುವಂಥ ಮೆಥಡ್ಸ್ಗಳನ್ನು ನಾನು ಲೇಟರ್ ತಗೊಳ್ತೇನೆ, ಯಾಕೆಂದರೆ ನಿಮಗೆ ಮೊದಲು ಅರ್ಥ ಆದರೆ ಮಾತ್ರ ಅದು ಈಸಿ ಆಗುತ್ತೆ. ನೋಡಿ, ಬೇಸಿಕ್ ಸ್ಟೆಪ್ಸ್ಗಳಿದಾವೆ. 3 ಬೇಸಿಕ್ ಸ್ಟೆಪ್ಸ್ ಇದೆ. ಫಸ್ಟ್ ಒನ್ ಈಸ್ ಐಡೆಂಟಿಫಿಕೇಶನ್ ಆಫ್ ದ DNA, ದೆನ್ ಇಂಟ್ರೊಡಕ್ಷನ್ ಆಫ್ ದ DNA ಇಂಟು ದ ಹೋಸ್ಟ್. ಇಲ್ಲಿ ಹೋಸ್ಟ್ ಅಂತ ಅಂದರೆ ಒಂದು ಆರ್ಗ್ಯಾನಿಸಮ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳೋದನ್ನ. ಆಯಿತಾ. ಮೂರನೇದು ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ DNA ಇನ್ ದ ಹೋಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ದ DNA ಇಂಟು ಪ್ರೋಜನಿ. ಸೊ ಇಲ್ಲಿ ಮೇಂಟೈನ್ ಆಗಿರುವಂಥ, ಇಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದನ್ನು ಮೇಂಟೈನ್ ಮಾಡುವಂಥದ್ದು, ಆ್ಯಂಡ್ ಪ್ರೋಜನಿಗೆ ನೆಕ್ಸ್ಟ್ ಜನರೇಷನ್, ಪ್ರೋಜನಿ ಅಂದ್ರೇನು, ನೆಕ್ಸ್ಟ್ ಜನರೇಷನ್ಗೆ
ಇಂಟ್ರೊಡ್ಯೂಸ್ ಆಗುವಂಥದ್ದಕ್ಕೆ ನಾವೇನಂತ ಕರೆಯುವಂಥದ್ದು ವಿ ಕಾಲ್ ಇಟ್ ಆಸ್ ಪ್ರೋಜನಿ ಅಂತ ಹೇಳಿ ಕರಿತೇವೆ. ಸೊ ಅದಕ್ಕೆ ಇಂಟ್ರೊಡ್ಯೂಸ್ ಆಗಬೇಕು ಅವುಗಳು, ಆಯಿತಾ. ಸೊ ಇದರಲ್ಲಿ ತುಂಬ ಟೂಲ್ಸ್ಗಳನ್ನು ಉಪಯೋಗಿಸ್ತೇವೆ. ಅದರಲ್ಲಿ ಮೊದಲನೇದು ಬಂದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು. ಸೊ ಇದನ್ನು ಬೇಸಿಕಲಿ 1963 ಎರಡು ಎನ್ಸೈಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಫ್ರಮ್ ಎಸ್ಚರೇಷಿಯಾ ಕೊಲೈ. ಯು ಕ್ಯಾನ್ ಸಿ ಓಯ ಕೆನೇನು ಬಿಟ್ಕೊಳ್ಳಿ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಮೀಥೈಲ್ ಗ್ರೂಪನ್ನು ಡಿ ಎನ್ ಎಗೆ ಆ್ಯಡ್ ಮಾಡುತ್ತೆ, ಒಂದು ಮೀಥೈಲ್ ಗ್ರೂಪನ್ನು ಡಿ ಎನ್ ಎಗೆ ಆ್ಯಡ್ ಮಾಡುತ್ತೆ, ಆ್ಯಂಡ್ ಇನ್ನೊಂದು ಡಿ ಎನ್ ಎನ ಕಟ್ ಮಾಡುತ್ತೆ. ಯಾವ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಡಿ ಎನ್ ಎನ ಕಟ್ ಮಾಡುತ್ತೋ ಅದನ್ನ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅಂತ ಕರಿತೇವೆ ನಾವು. ಸೊ ನಾವು ಮೊಟ್ಟ ಮೊದಲ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ನೋಡಿದ್ದು ಹಿಂಡ್ 2 ಅಂತ ಹೇಳಿ. ಸೊ ಹಿಂಡ್ 2 ಇದೇನು ಎತ್ತ ಅಂತ ಹೇಳಿ ನೆಕ್ಸ್ಟ್ ನೋಡೋಣ, ಆಯಿತಾ. ಸೊ ಹಿಂಡ್ 2 ಏನು ಮಾಡುತ್ತೆ ಅಂತಂದರೆ ಬೇಸಿಕಲಿ ಇಟ್ ಕಟ್ಸ್ ದ ಡಿ ಎನ್ ಎ. ಏನು ಮಾಡುತ್ತೆ, ಡಿ ಎನ್ ಎನ ಕಟ್ ಮಾಡುತ್ತೆ, ಆ್ಯಂಡ್ ಇಟ್ ರೆಕಗ್ನೈಸಸ್ ವೈಲ್ ಕಟಿಂಗ್ ದ ಡಿ ಎನ್ ಎ, ಅದು ಒಂದು ಸೀಕ್ವೆನ್ಸನ್ನು ರೆಕಗ್ನೈಸ್ ಮಾಡುತ್ತೆ ಆಫ್ 6 ಬೇಸ್ ಪೇರ್ಸ್. ಎಷ್ಟು ಬೇಸ್ ಪೇರ್ಸ್ಗಳ ಸೀಕ್ವೆನ್ಸನ್ನು ಮಾಡುತ್ತೆ, 6 ಬೇಸ್ ಪೇರ್ಸ್ಗಳ ಸೀಕ್ವೆನ್ಸನ್ನು ರೆಕಗ್ನೈಸ್ ಮಾಡುತ್ತೆ. ಆ್ಯಂಡ್ ಆ ರೆಕಗ್ನೈಸ್ಡ್ ಸೀಕ್ವೆನ್ಸ್ ಏನಿರ್ತಾವಲ್ವಾ ಅವುಗಳನ್ನು ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಕರಿತೇವೆ, ಆಫ್ ಆರ್ ಫಾರ್ ಹಿಂಡ್ 2. ಸೊ ಇದು ಬೇರೆ ಬೇರೆ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಗಳಿಗೆ ಬೇರೆ ಬೇರೆ ರಿಕಗ್ನಿಷನ್ ಸೈಟ್ಸ್ಗಳು ಇದ್ದಾವೆ. ಸೊ ಅದು ನಮಗೆ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಟೋಟಲ್ ಆಗಿ ನಾವು 900 ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳನ್ನು ಐಸೋಲೇಟ್ ಮಾಡಿದ್ದೇವೆ ಫ್ರಾಮ್ 230 strains of bacteria. Okay, it is strains, remember that it's not species, it's strains of bacteria. Okay, ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ಬೋದು ಆಪ್ಷನ್ಸ್ಗಳಲ್ಲಿ ಅಲ್ವಾ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಟ್ಟಿದ್ದಾನೆ, ಇಕೋ R1 ಅಂತ ಹೇಳಿ. ಸೊ ಇಕೋ R1 ಇಸ್ ಅನದರ್ ಎಕ್ಸಾಂಪಲ್ ಆಸ್ ಎ ಹಿಂಟ್ 2. ಸೊ ಬಟ್ ಇಲ್ಲಿ ಏನು ಎಕ್ಸ್ಪ್ಲೇನ್ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಇಕೋ R1 ಅಂತ ಹೇಳಿ ಹೇಗೆ ಹೆಸರು ಬಂತು, ಹೌ ಡು ವಿ ನೇಮ್ಡ್ ಇಟ್ ಆಸ್ ಇಕೋ R1. ಸೊ ಅದಕ್ಕೆ ನಾಮಿನಿಕ್ಲೇಚರ್ ಅಂತ ಕರಿತೇವೆ ನಾವು. ಓಕೆ, ಸೊ ವಿ ಕಾಲ್ ಇಟ್ ಆಸ್ ನಾಮಿನಿಕ್ಲೇಚರ್, ನೇಮಿಂಗ್ ಪ್ರೊಸೆಸ್ಸು. ಹೇಗಾಗುತ್ತಾ ನೇಮಿಂಗ್ ಪ್ರೊಸೆಸ್ಸು ಅಂತಂದರೆ ಬೇಸಿಕಲಿ ಅಬ್ಸರ್ವ್ ಮಾಡಿ, ಇಕೋ. ಸೊ ಇಕೋ ಅನ್ನೋದು ಈ 3 ಏನು ವರ್ಡ್ಸ್ಗಳಿದಾವೋ ಇಟ್ ಬಿಲಾಂಗ್ಸ್ ಟು ಅ ಪರ್ಟಿಕ್ಯುಲರ್ ಆರ್ಗಾನಿಸಮ್ ನೇಮ್, ಅದರ ಬಯಾಲಜಿಕಲ್ ನೇಮ್, ದಟ್ ಈಸ್ ಎಸ್ಚರೇಷಿಯಾ ಕೊಲೈ. ಯು ಕ್ಯಾನ್ ಸಿ ಓವರ್, ರೈಟ್. ದೆನ್ ಆರ್ ಅಂದರೆ ಏನು, ಸ್ಟ್ರೈನ್. ಆರ್ ಇಸ್ 4th ಲೆಟರ್ ಇದೆ ಅಲ್ವಾ, ಅದೇನದು ಸ್ಟ್ರೈನ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, you can see over here, this is RY, that is RY13. ಇದು ಸ್ಟ್ರೈನ್ ಆಫ್ ದ ಬ್ಯಾಕ್ಟೀರಿಯಾ, ದಿಸ್ ಇಸ್ ಅ ಸ್ಟ್ರೈನ್. ಇದನ್ನು ನಾವು ಹೇಗೆ ಮಾಡಿದ್ದೇವೆ, ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದೇವೆ ಆರ್ ಅಂತ ಹೇಳಿ. ಇಕೋ ಈಸ್ ಎಸ್ಚರೇಷಿಯಾ ಕೊಲೈ, ಆರ್ ಇಸ್ ದ ಸ್ಟ್ರೈನ್, ಆ್ಯಂಡ್ 1 ಇಸ್ ಅ ರೋಮನ್ ನಂಬರ್. ನೆನ್ಪಿಟ್ಕೊಳ್ಳಿ ಇದನ್ನು, ರೋಮನ್ ನಂಬರ್ ಇನ್ ವಿಚ್ ಪರ್ಟಿಕ್ಯುಲರ್ ವೇ ದ enzyme is isolated. Okay, sorry, that's my bad. Okay, the Roman number ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, the Roman number following the name indicates the order in which enzyme was isolated. ಸೊ ಎನ್ಸೈಮನ್ನು ಯಾವ ರೀತಿಯಲ್ಲಿ ಐಸೋಲೇಟ್ ಮಾಡಿದ್ದೇವೆ ಅಂತ ಹೇಳಕ್ಕೆ ನಾವು ಇಲ್ಲಿ ಏನು ಉಪಯೋಗಿಸ್ತಾ ಇದ್ದೇವೆ, ರೋಮನ್ ನಂಬರ್ನ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಯಾವ ರ್ಯಾಂಕಲ್ಲಿ, ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು, ಅದೇ ರೀತಿಯಲ್ಲಿ. ಆಯಿತಾ, ನಾವಲ್ಲಿ ಹಿಂಡ್ 2 ಅಂತ ಓದಿದ್ದೀವಿ, ಹೌದಾ. ಸೊ ಇಟ್ ವಾಸ್ ದ ಫಸ್ಟ್, ಬಟ್ ನಮಗೆ ಲೇಟರ್ ಅದು ಗೊತ್ತಾಯಿತು ಅದು ಫಸ್ಟ್ ಅಂತೇಳಿ. ಬಟ್ ನಾಮಿನಿಕ್ಲೇಚರ್ ಪ್ರಕಾರ ಅದನ್ನ ಆಲ್ರೆಡಿ ನೇಮ್ ಮಾಡಾಗಿತ್ತು 2 ಅಂತೇಳಿ, ಸೆಕೆಂಡ್ 1 ಅಂತೇಳಿ, ಬಟ್ ಇಟ್ ವಾಸ್ ದ ಫಸ್ಟ್ ಅಂತೇಳಿ ಗೊತ್ತಾಯಿತು. ಎನಿವೆ, ಸೊ ಡೋಂಟ್ ಮೈಂಡ್ ದಟ್. ಸೊ ಮುಂದೆ ಹೋಗೋದಿದೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಓಕೆ, ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, ಇಟ್ಸ್ ಅ ಬಿಲಾಂಗ್ ಟು ನ್ಯೂಕ್ಲಿಯಸಸ್. ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, ನ್ಯೂಕ್ಲಿಯಸಸ್ ಅನ್ನೋ ಒಂದು ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ. ಅದರಲ್ಲಿ 2 ಥರದ್ದಿದೆ, ಒಂದು ಎಕ್ಸೋನ್ಯೂಕ್ಲಿಯಸಸ್, ಇನ್ನೊಂದು ಎಂಡೋನ್ಯೂಕ್ಲಿಯಸಸ್. ನಾನು ಆಲ್ರೆಡಿ ಹೇಳಿದೆ ಎಂಡೋನ್ಯೂಕ್ಲಿಯಸಸ್, ವಾಟ್ ಆರ್ ಎಂಡೋನ್ಯೂಕ್ಲಿಯಸಸ್ ಅಂತ ಹೇಳಿ, ವಿಚ್ ಕಟ್ಸ್ ದ ಡಿ ಎನ್ ಎ ಎಟ್ ದ ಬೇಸಿಕಲಿ ಎಟ್ ಪರ್ಟಿಕ್ಯುಲರ್ಲಿ ವಿದಿನ್ ದ ಡಿ ಎನ್ ಎ 6 ಬೇಸ್ ಪ್ಯಾರ್ಸ್ಗಳನ್ನು ಏನು ಕಟ್ ಮಾಡ್ತಾ ಹೋಗುತ್ತೆ ರೆಕಗ್ನಿಷನ್ ಮಾಡ್ಕೊಂಡು. ಎಕ್ಸೋನ್ಯೂಕ್ಲಿಯಸಸ್ ಅಂದರೆ ಏನು, ಸೊ ಬೇಸಿಕಲಿ ನೋಡಿ ಇಲ್ಲಿ ಎಕ್ಸೋನ್ಯೂಕ್ಲಿಯಸ್ ಅಂದರೆ ವಿಚ್ ರಿಮೂವ್ಸ್ ದ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ಸ್ ಆಫ್ ದ ಡಿ ಎನ್ ಎ. ಇಲ್ಲಿ ನೋಡಿ, ಎಂಡೋನ್ಯೂಕ್ಲಿಯಸ್ ಮೇಕ್ಸ್ ಕಟ್ಸ್ ಎಟ್ ಅ ಸ್ಪೆಸಿಫಿಕ್ ಪೊಸಿಷನ್ ವಿತ್ ದ ಡಿ ಎನ್ ಎ. ಡಿ ಎನ್ ಎ ಒಳಭಾಗದಲ್ಲಿ ವಿದಿನ್ ದ, ಬಟ್ ಇಲ್ಲಿ ಹೊರಗಡೆಗೆ ಲಾಸ್ಟ್ ಭಾಗಗಳೇನಿರ್ತಾವೆ ಅವುಗಳನ್ನ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಎಕ್ಸೋನ್ಯೂಕ್ಲಿಯಸಸ್ ಅಂತ ಹೇಳಿ ಕರೆಯುವಂಥದ್ದು. ನಂತರ ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಹೇಗೆ ವರ್ಕ್ ಮಾಡುತ್ತೆ, ತನ್ನ ಕೆಲಸವನ್ನು ಯಾವ ರೀತಿ ನಡೆಸ್ತದೆ. ಫಸ್ಟ್ ಅದೇನು ಮಾಡುತ್ತೆ, ಇನ್ಸ್ಪೆಕ್ಟ್ ಮಾಡುತ್ತೆ. ಇನ್ಸ್ಪೆಕ್ಟ್ ಅಂದರೆ ಎಷ್ಟು ಟೋಟಲ್ ಸೀಕ್ವೆನ್ಸಸ್ಗಳಿದ್ದಾವೆ ಅಂತೇಳಿ ಥ್ರೂ ಔಟ್ ದ ಲೆಂತ್. ಅದಾದಮೇಲೆ ರೆಕಗ್ನೈಸ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ, ಸೊ ಇಟ್ ವಿಲ್ ಬೈಂಡ್ ಟು ದ ಡಿ ಎನ್ ಎ ಆ್ಯಂಡ್ ಕಟ್ 2 ಸ್ಟ್ರಾಂಡ್ಸ್ಗಳನ್ನು ಕಟ್ ಮಾಡ್ತಾ ಹೋಗುತ್ತೆ ಅಟ್ ಅ ಸ್ಪೆಸಿಫಿಕ್ ಆಫ್ 6 ಬೇಸ್ ಪ್ಯಾರ್ಸ್ ಅಂತ ಹೇಳಿದ್ದೆ ನಾನು, ಹೌದಾ.
ನೋಡಿ ಕೊಟ್ಟಿದ್ದಾನೆ, ಹೆಲಿಕ್ಸ್ ಅಟ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಅಟ್ ದ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ಸ್. ಸೊ ಶುಗರ್ ಹೋಲ್ ಥಿಂಗನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ, ಆ 6 ಬೇಸ್ ಪ್ಯಾರ್ಸ್ಗಳನ್ನು ಏನು ರೆಕಗ್ನೈಸ್ ಮಾಡುತ್ತಲ್ವ ಅದನ್ನ ನಾವು ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಅಂತ ಹೇಳಿ ಕರೆಯುವಂಥದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡುತ್ತಾರೆ, ಕಾಣಿಸ್ತಾ ಇದೆ ನಿಮಗೆ, ಯು ಕ್ಯಾನ್ ಸಿ ದಿಸ್ ಇನ್ ದ ಡಯಾಗ್ರಾಮೆಟಿಕ್ ವೇ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ವೆಕ್ಟರ್ ಡಿ ಎನ್ ಎ ಇದೆ, ಫಾರಿನ್ ಡಿ ಎನ್ ಎ ಇದೆ. ವೆಕ್ಟರ್ ಡಿ ಎನ್ ಎ ಅಂತ ಅಂದರೆ ಬೇಸಿಕಲಿ ಒಂದು ಸೆಲ್ಲಿನ ಡಿ ಎನ್ ಎ ಇದು. ಫಾರಿನ್ ಡಿ ಎನ್ ಎ ಅಂದರೆ ನಾವು ಯಾವುದನ್ನು ಹೋಸ್ಟ್ ಒಳಗಡೆ ಇನ್ಸರ್ಟ್ ಮಾಡ್ತೇವೋ ಆ ಡಿ ಎನ್ ಎ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈಕೋ R1ನ ಅಪ್ಲೈ ಮಾಡಿದಾಗ ಇಲ್ಲೊಂದು ಸ್ಟಿಕ್ಕಿ ಎಂಡ್ಸ್ ಅಂತ ಹೇಳಿ ಬಂತು. ಓಕೆ, ಯು ಕ್ಯಾನ್ ಸಿ ದಿಸ್ ಸ್ಟಿಕ್ಕಿ ಎಂಡ್ಸ್. ಕಟ್ ಆಯಿತು. ಕಟ್ ಆದಾಗ ನೋಡ್ರಿ CATTA ಅಂತ ಬಂದಿದೆ, ಹೌದಾ? ಇಲ್ಲಿ ಅದೇ ಥರ ಇದೆ ನೋಡ್ರಿ, ಇಲ್ಲಿ ಮೇಲ್ಗಡೆ GAATTC ಅಂತ ಇದೆ. ಸೊ ಇಟ್ ಹ್ಯಾಸ್ ಈಕೋ R1 ಎಲ್ಲಿ ಯಾವ್ದು ನಂತರ ಕಟ್ ಮಾಡ್ತು, ಸೊ ಇಟ್ ಹ್ಯಾಸ್ ಕಟೆಡ್ ಆಫ್ಟರ್ ಎ. ಇಲ್ಲೊಂದು ಆರೋ ಮಾರ್ಕ್ ತೋರಿಸ್ತಾ ಇದ್ದಾನೆ, ಆಫ್ಟರ್ ಎ. ಓಕೆ, ಎ ಆದಮೇಲೆ ಕಟ್ ಮಾಡ್ತಾ ಇದೆ. ಸೊ ಈ ಕಡೆ ಕೂಡ ಹಾಗೆ ನೋಡ್ರಿ, ಎ ಆದಮೇಲೆ ಕಟ್ ಮಾಡ್ತಾ ಇದೆ, ಇಲ್ಲೂ ಕೂಡ ಎ ಆದಮೇಲೆ ಕಟ್ ಮಾಡ್ತಾ ಇದೆ. ಓಕೆ, ಸೊ ಹಾಗಾಗಿ ನಮ್ಗೇನು ಸಿಗುತ್ತೆ, ಒಂದು ಸ್ಟಿಕ್ಕಿ ಎಂಡ್ ಸಿಗುತ್ತೆ, ಎರಡೂ ಕಡೆಗೂ ಸಿಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಈ ಫ್ರಾಗ್ಮೆಂಟ್ಸ್ಗಳನ್ನ ಜಾಯಿನ್ ಮಾಡಿದಾಗ ನಮಗೆ ಒಂದು ರಿಕಾಂಬಿನೆಂಟ್ ಡಿ ಎನ್ ಎ ಸಿಗ್ತದೆ. ಅಂದರೆ ಸೊ ರಿಕಾಂಬಿನೆಂಟ್ ಡಿ ಎನ್ ಎ ಅಂದರೆ ಏನು ಅಂತ ಅರ್ಥ ಆಯಿತು. ಸೊ ಯಾವಾಗ ನಾವು ಎರಡು ಬೇರೆ ಬೇರೆ ಡಿ ಎನ್ ಎಗಳನ್ನು ಸೇರಿಸಿ ಒಂದು ಡಿ ಎನ್ ಎನ ಕ್ರಿಯೇಟ್ ಮಾಡ್ತೇವಲ್ವಾ, ಅವುಗಳೇ ರಿಕಾಂಬಿನೆಂಟ್ ಡಿ ಎನ್ ಆಗುತ್ತೆ. ದ ಸ್ಪೆಸಿಫಿಕ್ ಡೆಫಿನೇಷನ್ ಮೇಲ್ಗಡೆ ಇರ್ತದೆ, ನಿಮ್ಮ ಬುಕ್ಕಲ್ಲಿ ಓದ್ಕೋಬಹುದು ನೀವು. ಸ್ಟಿಕ್ಕಿ ಎಂಡ್ ಅಂದ್ರೇನು? ದ ಲೆಫ್ಟ್ ಓವರ್ ಸ್ಟ್ರ್ಯಾಂಡ್ ವಿಚ್ ಈಸ್ ಬೇಸಿಕಲಿ ಗೋಯಿಂಗ್ ಟು ಜಾಯಿನ್. ಯಾವುದು ಜಾಯಿನ್ ಆಗಲಿಕ್ಕೆ ರೆಡಿ ಇರ್ತವೆ ಆ್ಯಂಡ್ ದೇ ವಿಲ್ ಮೇಕ್ ಅ ಬೇಸಿಕ್ ಬಾಂಡ್ಸ್ ಬಿಟ್ವೀನ್ ದ ಪರ್ಟಿಕ್ಯುಲರ್ ನ್ಯೂಕ್ಲಿಯೋಟೈಡ್ಸ್. ಸೊ ಅವುಗಳನ್ನು ಸ್ಟಿಕ್ಕಿ ಎಂಡ್ ಅಂತ ಹೇಳಿ ನಾವು ಕರಿತೇವೆ, ಆಫ್ಟರ್ ಈಕೋ R1 ಅಪ್ಲೈ ಆದಮೇಲೆ. ಓಕೆ, ಸೊ ಈಗ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ಗಳಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂದರೆ ಏನು ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು, ಬಿಕಾಸ್ ಕೇಳ್ತಾರೆ ಇದು ಕ್ವಶನನ್ನು. ಸೊ ಈಗ ನೋಡಿ, ನಾವಲ್ಲಿ ತಗೊಂಡಿದ್ದೇವೆ GAATTC ಅಲ್ವಾ, GAATTC. ಯು ಹ್ಯಾವ್ ಟೇಕನ್ ಇಟ್ ದ ಸೇಮ್ ಥಿಂಗ್, ರೈಟ್? GAATTC, ಎಸ್. ಓಕೆ, ಸೊ ಇದು ಒಂದು ಪರ್ಟಿಕ್ಯುಲರ್ ಆಯಿತು. ಇನ್ನೊಂದು ನೋಡ್ರಿ ಬೇಕಾದರೆ, ಈ ಕಡೆಯಿಂದ GAATTC ಅಂತ ಹೇಳಿದೆ. ಅಬ್ಸರ್ವ್ ಮಾಡಿ, ಇದನ್ನು ಎರಡು ಬೇರೆ ಬೇರೆ ಸ್ಟ್ಯಾಂಡ್ ಮೇಲಿದೆ, ಬಟ್ ನಾವು ಇದನ್ನು ಸೊ ಲೆಟ್ಸ್ ಟೇಕ್ 5' to 3' ಅಂತ ತಗೊಂಡ್ರೆ, ಇದನ್ನು ಕೂಡ 5' to 3' ಅಂತ ತಗೊಂಡಾಗ, ಸೊ ನಾವು ಈ ರೀತಿಯಲ್ಲಿ ಅದನ್ನು ಓದಿದಾಗ, ಸೊ GAATTC ಇದನ್ನು ಕೂಡ 5' to 3' ಓದಿದಾಗ, ಸೊ GAATTC ಅಂತ ಬರುತ್ತೆ. ಸೊ ಎರಡು ಕಡೆಯಿಂದ ಓದಿದಾಗ ಏನಾಯಿತು, ಒಂದೇ ಡೈರೆಕ್ಷನಲ್ಲಿ ಓದಬೇಕು, ಬಟ್ ಸೇಮ್ ಸ್ಟ್ಯಾಂಡಲ್ಲಿ ಓದಿದಾಗ ಫ್ರಮ್ ಸೇಮ್ ಟೈಪ್ ಆಫ್ ಸ್ಟ್ಯಾಂಡ್, ಸೊ ನಮಗೆ ಒಂದೇ ರೀತಿಯ 6 ನ್ಯೂಕ್ಲಿಯೋಟೈಡ್ಸ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಅದನ್ನೇ ನಾವು ಬೇಸಿಕಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದಕ್ಕೊಂದು ಬೇಸಿಕ್ ಇಂಗ್ಲೀಷ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡ್ರಿ, ಮಲಯಾಳಂ ಅಂತೇಳಿ ಅಲ್ವಾ, ಮಲಯಾಳಂ ಅಂತ ಕೊಟ್ಟಿದ್ದಾನೆ. ಎರಡು ಕಡೆಯಿಂದ ಓದಿ, ಈ ಕಡೆಯಿಂದ ಹೋದ್ರು ಮಲಯಾಳಂ ಆಗುತ್ತೆ, ಇಲ್ಲಿಂದ ಹೋದ್ರು ಮಲಯಾಳಂ. ಅದೇ ಥರ ಮಾಮ್, ಡ್ಯಾಡ್, ಮ್ಯಾಡಮ್ ನೋಡಿ, ಈ ಕಡೆಯಿಂದನೂ ಓದಿ, ಈ ಕಡೆಯಿಂದನೂ ಓದಿ, ಎರಡು ಕೂಡ ಸೇಮ್ ನಮಗೆ ಶಬ್ದವನ್ನು ಕೊಡ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ಗಳು ಅಂತ ಹೇಳಿ ಕರೆಯುವಂಥದ್ದು. ನಾನು ಹೇಳಿದ್ದೆ GAATTC ಅನ್ನೇ ಕೊಟ್ಟಿದ್ದಾನೆ ಎಕ್ಸಾಂಪಲ್ ಆಗಿ ಇಲ್ಲಿ. ಸೊ ಅದನ್ನು ನೀವು ಮತ್ತೆ ವಾಪಸ್ ನೋಡ್ಕೋಬಹುದು. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ ಕಾಲ್ಡ್ ಆಸ್ ಸ್ಟಿಕ್ಕಿ ಎಂಡ್ಸ್ ಅಂತ ಹೇಳಿ. ನಾನೇನು ಹೇಳಿದ್ದೀನೋ ಅದೇ, ದಟ್ ಇಸ್ ದ ಸೇಮ್ ಥಿಂಗ್. ಓಕೆ, ಸೊ ಅದನ್ನು ಯಾಕಂತ ಕರಿತೇವೆ ಅಂತ, ಹೈಡ್ರೋಜನ್ ಬಾಂಡ್ ಇರುತ್ತೆ ಅದರಲ್ಲಿ, ಕಾಂಪ್ಲಿಮೆಂಟರಿ ಕಟ್ ಕೌಂಟರ್ ಪಾರ್ಟ್ಸನ್ನು ಜಾಯಿನ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ, ಈ ಸ್ಟೇಟ್ಮೆಂಟನ್ನು ಓದ್ಕೊಳ್ಳೋದು ಇಂಪಾರ್ಟೆಂಟು, ಬಿಕಾಸ್ ಸ್ಟಿಕ್ಕಿ ಎಂಡ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು. ದೀಸ್ ಆರ್ ನೇಮ್ಡ್ ಸೊ ಬಿಕಾಸ್ ದೇ ಫಾರ್ಮ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ದ ಕಟ್ ಕೌಂಟರ್ ಪಾರ್ಟ್. ಅಂದರೆ ಕಟ್ ಕೌಂಟರ್ ಪಾರ್ಟ್ ಏನಿದೆ ಅದ್ರ ಜೊತೆಗೆ ನಾನು ಹೇಳಿದೆ ಕೂಡ್ಕೊಳ್ತವೆ ಅಂತೇಳಿ, ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ ಅಂತೇಳಿ ಅಲ್ವಾ. ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ರಿಕಾಂಬಿನೆಂಟ್ ಮಾಲಿಕ್ಯೂಲ್ ಆಫ್ DNA ಫಾರ್ಮ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದ ಸೇಮ್ ಥಿಂಗ್ ಓಯ. ಸೊ ಇದು ಡಯಾಗ್ರಾಮ್ ಅದೇ ಹೇಳುತ್ತೆ ಯಾವ ರೀತಿ ನಡೀತದೆ ಫಂಕ್ಷನ್ ಅಂತೇಳಿ. ಸೊ ನೆಕ್ಸ್ಟ್ ಬಂದು ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ DNA ಅಂತೇಳಿ. ನಾವು ಸಿಕ್ಕದಂತಹ ಕಟ್ ಅಥವಾ ಫ್ರಾಗ್ಮೆಂಟ್ಸ್ ಆಫ್ DNA ಅನ್ನು ಸಪ್ರೇಟ್ ಹೇಗೆ ಮಾಡ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಏನಿದೆ, ಸೊ ಎಕ್ಸ್ಪೆರಿಮೆಂಟ್ ಇದೆ. ಸೊ ದಟ್ಸ್ ಕಾಲ್ಡ್ ಅಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತೇಳಿ ಕ್ಯಾರಿ ಔಟ್ ಮಾಡ್ತವೆ. So which runs on basically the principle of positive and negative charge of the DNA. So DNA is, you know that already, that is negatively charged. DNA negative charge irutte.
ಸೊ ಇಲ್ಲೊಂದು ಕಾಣ್ತಾ ಇರ್ಬೋದು, ಯು ಕ್ಯಾನ್ ಸಿ ದಿಸ್ ಸ್ಲ್ಯಾಬ್. ದಿಸ್ ಇಸ್ ದ ಜೆಲ್ ಎಲೆಕ್ಟ್ರೋಫೋರೆಟಿಕ್ ಸ್ಲ್ಯಾಬ್ ಇದು. ಸೊ ಇದರಲ್ಲಿ ವೆಲ್ಸ್ಗಳಿದ್ದಾವೆ. ದೆನ್ ದಿಸ್ ಇಸ್ ದ ಶೀಟ್, ಯು ಕ್ಯಾನ್ ಸಿ ಇಲ್ಲೊಂದು ಸ್ಪ್ರೆಡ್ ಶೀಟ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದರಲ್ಲಿ ನಾವು ಏನು ಮಾಡ್ತೇವೆ, ವೆಲ್ಸ್ಗಳಲ್ಲಿ DNA ಯ ಪರ್ಟಿಕ್ಯುಲರ್ ಫ್ರಾಗ್ಮೆಂಟ್ಸನ್ನು ಹಾಕ್ತೇವೆ. Fragments of the DNA will be basically introduced into this particular wells. So ಅದರ ನಂತರ ನಾವು ಅದಕ್ಕೆ ಕರೆಂಟನ್ನು ಚಾರ್ಜ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಚಾರ್ಜ್ ಇಟ್ ದ ಕರೆಂಟ್. ಸೊ ಈ ಒಂದು ಶೀಟ್ ಏನಿದೆಯೋ, ಈ ಶೀಟಲ್ಲಿ ನಾವು ಒಂದು ಜೆಲ್ಲನ್ನು ಯೂಸ್ ಮಾಡ್ತೇವೆ, ವಿಚ್ ಇಸ್ ಕಾಲ್ಡ್ ಆಸ್ ಆಗ್ರೋಸ್ ಜೆಲ್ ಅಂತೇಳಿ, ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸೀವೀಡ್ಸ್. ನೆನ್ಪಿಟ್ಕೊಳ್ಳಿ, ಇದು ಒಂದು ಪಾಲಿಮರು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಎಲ್ಲಾದರೂ, ಆಗ್ರೋಸ್ ಜೆಲ್ಲನ್ನು ಯಾವುದರಿಂದ ಬೇಸಿಕಲಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಅಂತೇಳಿ. ಇಟ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಿಚ್ ಒನ್, ದ ಸೀವೀಡ್ಸ್ ಅಂತೇಳಿ ಕರಿತೇವೆ ಇಲ್ಲಿ, ಆಯಿತಾ. ಅಥವಾ ಇದನ್ನು ಆಗ್ರೋಸ್ ಜೆಲ್ ಎಲೆಕ್ಟ್ರೋಫೋರೆಟಿಕ್ ಸ್ಲ್ಯಾಬ್ ಅಂತ ಕೂಡ ನಾವು ಕರಿತೇವೆ ಇದನ್ನು. ನೋಡಿ, ನೆಕ್ಸ್ಟ್ ಬಂದು ಏನಾಗುತ್ತೆ, ಸೊ ನಾವು ಇಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದಾಗ ದ ಮೂಮೆಂಟ್ ಆಫ್ separated DNA fragment starts. Okay, it moves through this particular agarose gel, and the highest negative charge ಇರುವಂಥದ್ದು ಪಾಸಿಟಿವ್ ಚಾರ್ಜ್ ಕಡೆಗೆ ಮೂವ್ ಆಗುವಂಥದ್ದು. ಓಕೆ, ಇಲ್ಲಿ ನೋಡಿ ಕಾಣ್ತಾ ಇದೆ. ನಮಗೆ ಅದು ಕಾಣಿಸುವಂಥದ್ದು ಯಾವಾಗ, ವೆನ್ ವಿ ಕ್ಯಾನ್ ಸಿ ಇಟ್ ಅಂತ ಹೇಳಿ ಕೇಳ್ತಾನೆ. ಓಕೆ, ವೆನ್ ವಿ ಕ್ಯಾನ್ ಸಿ ದಿಸ್ ಸಪರೇಟೆಡ್ DNA ಫ್ರಾಗ್ಮೆಂಟ್ಸ್ಗಳು ಎಲೆಕ್ಟ್ರಿಕ್ ಚಾರ್ಜನ್ನು ಇಂಪ್ಲೈ ಮಾಡಿದ್ಮೇಲೆ. ಸೊ ಅದನ್ನು ಸ್ಟೇನ್ ಮಾಡಬೇಕಾಗುತ್ತೆ. ನಾವು ಏನು ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಸ್ಟೇನ್ ಇಟ್ ಬೈ ವಿಚ್ ಒನ್, ಎಥೀಡಿಯಂ ಬ್ರೋಮೈಡ್ ಅಂತೇಳಿ. ಯಾವುದು ಅಂತೇಳಿ, ಎಥೀಡಿಯಂ ಬ್ರೋಮೈಡ್. ಆಮೇಲೆ ಅದನ್ನು UV ರೇಡಿಯೇಷನ್ಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಎಕ್ಸ್ಪೋಸ್ ಟು UV ರೇಡಿಯೇಷನ್. ಆಗ ಮಾತ್ರ ನಮಗೆ ಅದು ಬ್ರೈಟ್ ಆರೆಂಜ್ ಕಲರಲ್ಲಿ ಕಾಣಿಸ್ತವೆ. ಈ ಬ್ಯಾಂಡ್ಸ್ಗಳು ಯಾವ ಕಲರಲ್ಲಿ ಕಾಣಿಸ್ತದೆ, ಬ್ರೈಟ್ ಆರೆಂಜ್ ಕಲರಲ್ಲಿ ನಮಗೆ ಕಾಣಿಸುವಂಥದ್ದು. ಆ್ಯಂಡ್ ಅದಾದಮೇಲೆ ನಾವು ಅದನ್ನೇನು ಮಾಡ್ತೇವೆ, ಈ ಪೀಸನ್ನು ಕಟ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಕಟ್ ಇಟ್ ಔಟ್. ಆ್ಯಂಡ್ ಆ ಕಟ್ಔಟ್ ಮಾಡುವಂಥ ಜೆಲ್ ಪೀಸನ್ನು ಕಟ್ ಮಾಡುವಂಥ ಪ್ರೊಸೆಸ್ಸಿಗೆ ಇಲ್ಯೂಷನ್ ಅಂತ ಹೇಳಿ ಕರಿತೇವೆ. ಇದು ಇಂಪಾರ್ಟೆಂಟ್ ಶಬ್ದ, ನೋಡ್ಕೊಳ್ಳಿ. ಇರ್ಬೋದು ನಿಮ್ಮ ಒಂದು ಪರ್ಟಿಕ್ಯುಲರ್ ಏನಾದ್ರು ಯಾವುದರಲ್ಲಿ ಬುಕ್ಕಲ್ಲಿ ಇರ್ಬೋದು, ಇಲ್ಯೂಷನ್ ಅಂತ ಹೇಳಿ, ಆಯಿತಾ. ನಾವು ಈಗ ಏನು ಮಾಡ್ತೇವೆ, ನೆಕ್ಸ್ಟ್ ಏನು ಮಾಡ್ತೇವೆ ಅದನ್ನು, ಸೊ ವಿ ವಿಲ್ ಯೂಸ್ ದಟ್ DNA ಫ್ರಾಗ್ಮೆಂಟ್ಸ್ ಫಾರ್ ಅವರ್ ಪರ್ಟಿಕ್ಯುಲರ್ ಪರ್ಪಸ್ ಆಫ್ ಬಿಲ್ಡಿಂಗ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಬಿಲ್ಡ್ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಸೊ ಇದಾದಮೇಲೆ ಬರುವಂಥದ್ದು ಏನು ಅಂತಂದರೆ ಕ್ಲೋನಿಂಗ್ ವೆಕ್ಟರ್ಸ್ ಅಂತೇಳಿ. ಬೇಸಿಕಲಿ ಇಲ್ಲಿ ಪ್ಲಾಸ್ಮಿಡ್ಸ್ಗಳನ್ನು ನಾವು ಕ್ಲೋನಿಂಗ್ ವೆಕ್ಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಒಂದು ಸೆಲ್ನಲ್ಲಿ ದರ್ ಮೇ ಬಿ 15 to 100 ಕಾಪೀಸ್ ಆಫ್ ಪ್ಲಾಸ್ಮಿಡ್ಸ್ ಮೇ ಬಿ ಸೀನ್. ಓಕೆ, ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಣಿಸ್ತಾ ಇದೆ, ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಇದನ್ನು ನಾವು ಮೋಸ್ಟ್ ಪ್ರಾಬಬ್ಲಿ ಪ್ರೋಕ್ಯಾರಿಯೋಟ್ಸಲ್ಲಿ ನೋಡುವಂಥದ್ದು. ಯಾವುದರಲ್ಲಿ ನೋಡ್ತೇವೆ, ವಿ ಸಿ ಇಟ್ ಇನ್ ಪ್ರೋಕ್ಯಾರಿಯೋಟ್ಸಲ್ಲಿ ಮಾತ್ರ ನೋಡ್ತೇವೆ. ಸೊ ಯೂಕ್ಯಾರಿಯೋಟಲ್ಲಿ ನಮಗೆ ಪ್ಲಾಸ್ಮಿಡ್ನ ನೋಡೋಕ್ಕೆ ಸಿಗೋದಿಲ್ಲ, ತುಂಬ ರ್ಯಾರು, ಆಯಿತಾ. ಯು ಕ್ಯಾನ್ ಸಿ ಓವರ್ ಹಿಯರ್ ದ ನಂಬರ್ಸ್ ಗೋ ಈವನ್ ಹೈಯರ್ ಅಂತೇಳಿ ಹೇಳ್ತಾ ಇದ್ದಾನೆ. ಅಂದರೆ 100ಕ್ಕಿಂತ ಹೆಚ್ಚು ಕೂಡ ಹೋಗಬಹುದು ಅಂತ ಹೇಳಿ ಹೇಳ್ತಾನೆ, ಆಯಿತಾ. ನೋಡ್ರಿ, ಈಗ ವೆಕ್ಟರ್ನ ಏನಕ್ಕೆ ಉಪಯೋಗಿಸ್ತಾನೆ ಅಂತ ಕೂಡ ಕೇಳ್ತಾನೆ ಈ ಕ್ವಶನನ್ನು. ತುಂಬ ಇಂಪಾರ್ಟೆಂಟು. ವೆಕ್ಟರ್ಸ್ ಯೂಸ್ಡ್ ಅಟ್ ಪ್ರೆಸೆಂಟ್ are engineered in such a way that they help in easy in linking of foreign DNA and selection of recombinants from non-recombinants. recombinant ಯಾವುದು, ನಾನ್ ರೀಕಾಂಬಿನೆಂಟ್ ಯಾವುದು ಅಂದರೆ ಏನು ಅರ್ಥ? ರೀಕಾಂಬಿನೆಂಟ್ ಯಾವುದು ಅಂತಂದರೆ ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ RDNA, ದಟ್ ಇಸ್ ರಿಕಾಂಬಿನೆಂಟ್ DNA ಅನ್ನು ಹೊಂದು ತನ್ನ ಕ್ಯಾರೆಕ್ಟರ್ಗಳನ್ನು ಏನು ಚೇಂಜ್ ಮಾಡ್ಕೊಳ್ತಾವಲ್ವಾ, ಅಂತಹ ಒಂದು ಹೋಸ್ಟಿಗೆ ರಿಕಾಂಬಿನೆಂಟ್ ಅಂತ ಕರಿತೇವೆ. ನಾನ್ ರಿಕಾಂಬಿನೆಂಟ್ ಅಂತಂದರೆ RDNA ಇಲ್ಲ, ದರ್ ಆರ್ ನೋ RDNA ಇಸ್ ಪ್ರೆಸೆಂಟ್, ದರ್ ಇಸ್ ನೋ RDNA ಇರೋದಿಲ್ಲ. ಸೊ ಇದು ಹಾಗೆ ಇರ್ತವೆ, ಅದು ಅವುಗಳನ್ನು ನಾನ್ ರಿಕಾಂಬಿನೆಂಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ನಾವೇನು ಉಪಯೋಗಿಸ್ತೇವೆ, ವಿ ಆರ್ ಗೋಯಿಂಗ್ ಟು ಯೂಸ್ ವೆಕ್ಟರ್ಸ್ ಟುಡೇ. ಓಕೆ, ಸೊ ಒಂದು ವೆಕ್ಟರ್ನ ನಮಗೆ ಎಕ್ಸಾಂಪಲ್ನ ಕೊಟ್ಟಿದ್ದಾನೆ, ನೋಡಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಇಲ್ಲಿ. ಸೊ ಇದು PBR 322 ಅಂತ ಹೇಳಿ ಕೊಟ್ಟಿದ್ದಾನೆ. PBR 322 ಅಂದರೆ ಪ್ಲಾಸ್ಮಿಡ್ ಆಫ್ ಬೊಲಿವಾರ್ ರಾಡ್ರಿಗೆನ್ಸ್ 322 ಅಂತ ಹೇಳಿ ಸ್ಟ್ರೈನ್, ದಟ್ ಇಸ್ 322 is the strain, and Bolivar and Rodriguez. ಸೊ ಇದು ಸೈಂಟಿಸ್ಟ್ಗಳ ನೇಮ್ಸು.
ಸೊ ಇಲ್ಲಿ ನೋಡಿ ಅಬ್ಸರ್ವ್ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಕೂಡ ಕೇಳ್ಬೋದು. ಇಲ್ಲಿ 3 ರೀತಿಯ ನಮಗೆ ಸೈಟ್ಸ್ಗಳನ್ನ ನೋಡ್ಬೋದು, ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಒರಿಜಿನ್ ಆಫ್ ರೆಪ್ಲಿಕೇಶನ್, ಯು ಕ್ಯಾನ್ ಸಿ ಓವರ್. ಓಕೆ, ದೆನ್ ಇನ್ನೊಂದು ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ಕ್ಲೋನಿಂಗ್ ಸೈಟ್ಸ್ ಅಂತ ಹೇಳಿ ಬರುತ್ತೆ. ಸೊ ದೀಸ್ ಆರ್ ದ ಕ್ಲೋನಿಂಗ್ ಸೈಟ್ಸ್. ಇದು ಹೌದು 1 2 ದೆನ್ 3 4 ಇವೆಲ್ಲ ಕ್ಲೋನಿಂಗ್ ಸೈಟ್ಸ್ಗಳು, ಆಯಿತಾ. ಅದೇ ರೀತಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸೈಟ್ ಅಂತ ಕೂಡ ಇದೆ. ಇದೆಲ್ಲ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸೈಟ್ಗಳು, ಬಿಕಾಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ ಇಲ್ಲಿ ನೋಡಿ, ಟೆಟ್ರಾ ಸೈಕ್ಲಿನ್ ಆ್ಯಂಡ್ ಆಂಫಿಸಿಲಿನ್ ಅಂತ ಹೇಳಿ. ಓಕೆ, ಸೊ ಇವೆರಡು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಗಳಿರುವಂಥ ರೀಜನ್ಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸೈಟ್ಸ್ ಅಂತ ಕರಿತೇವೆ ನಾವು. ದೀಸ್ 2 ಆರ್ ದ ಸೈಟ್ಸ್ ವಿಚ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ನಾನ್ ರಿಕಾಮಿನೆಂಟ್ ಆ್ಯಂಡ್ ರಿಕಾಮಿನೆಂಟ್ ಟೈಪ್ ಆಫ್ ಹೋಸ್ಟ್. ನಾವು ಹೋಸ್ಟ್ಗಳನ್ನು ಐಡೆಂಟಿಫೈ ಮಾಡ್ಬೋದು, ಯಾವುದು ರಿಕಾಮಿನೆಂಟ್ ಆಗಿದೆ, ಯಾವುದು ನಾನ್ ರಿಕಾಮಿನೆಂಟ್ ಅಂತೇಳಿ. ಆ್ಯಂಡ್ ಓರೈ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಒರಿಜಿನ್ ಆಫ್ ರೆಪ್ಲಿಕೇಶನ್. ಕ್ಲೋನಿಂಗ್ ಸೈಟ್ಸ್ ಅಂತಂದರೆ ವ್ಯಾರ್ ವಿ ಆರ್ ಗೋಯಿಂಗ್ ಟು ಅಟ್ಯಾಚ್ ದ ಫಾರಿನ್ ಡಿ ಎನ್ ಎ, ಎಲ್ಲಿ ಫಾರಿನ್ ಡಿ ಎನ್ ಎನ ಉಪಯೋಗಿಸ್ತೇವೆ. ಅಟ್ ದ ಸೇಮ್ ಟೈಮ್ these cloning sites are going to be cut by a specific type of endonucleases. You can see over here there are total number of 1 2 3 4 5 6 7 8 recognition sites are there for the specific type of endonucleases. Endonucleases ಗೆ ಸ್ಪೆಸಿಫಿಕ್ ಆದಂಥ ಬೇರೆ ಬೇರೆ ರೀತಿಯ ಒಂದೇನಿದೆ, we can see the recognition sites on this particular plasmid. And ನೆನ್ಪಿಟ್ಕೊಳ್ಳಿ, ಈ ರೆಕಗ್ನಿಷನ್ ಸೈಟ್ಸ್ಗಳಲ್ಲೇ ನಾವು ಏನು ಆ್ಯಡ್ ಮಾಡುವಂಥದ್ದು, ವಿ ಆರ್ ಗೋಯಿಂಗ್ ಟು ರೆಕಗ್ನಿಷನ್ ಸೈಟ್ಸ್ ಆರ್ ಕ್ಲೋನಿಂಗ್ ಸೈಟ್ಸ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಅಲ್ಲಿ ನಾವೇನು ಆ್ಯಡ್ ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಫಾರಿನ್ ಜೀನ್. ಸೊ ಒಂದು ಪರ್ಟಿಕ್ಯುಲರ್ ಕ್ಲೋನಿಂಗ್ ವೆಕ್ಟರಲ್ಲಿ ಅವರ ಪ್ಲಾಸ್ಮಿಡಲ್ಲಿ ಏನಿರಬೇಕು, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಆದಷ್ಟು ಕಡಿಮೆ ರಿಕಗ್ನಿಷನ್ ಸೈಟ್ಸ್ಗಳಿರಬೇಕು. ಯಾಕೆಂದರೆ it is easy to arrange the endonucleases, otherwise it gets confused which to use, which not to use. So those things are going to happen. Then ಈ ವರ್ಷದ ಒಂದು ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ನ ಕೇಳಿದ್ದ, ನೀವು ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಹಾಟ್ಸ್ ಅಂತ ಕೂಡ ಕರಿಬೋದು ಅದನ್ನು ನಾವು, ಅಲ್ವಾ. ಸೊ ಇಲ್ಲಿ ನೋಡ್ರಿ, ರೋಪ್ನ ಕೆಲಸ ಏನು ಅಂತೇಳಿ ಕೇಳಿದ್ದ. ದರ್ ಇಸ್ ಅ ರೀಜನ್ ನೌನ್ ಆಸ್ ರೋಪ್, ROP, ರೈಟ್. So which codes for the proteins involved in the replication of the plasmids. So this is the one which is going to be important. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಿದಾನೆ ಈ ವರ್ಷ. For the first time this has been asked in the whole thing. So hence you start reading these figure statements also. This may be asked. So board alle kelidane, what not in CET, right? Yeah. So ಇನ್ನೊಂದು ಕ್ವಶನ್ ಕೇಳ್ತಾನೆ. ಸೊ ಟೆಟ್ರಾಸೈಕ್ಲಿನ್ ಇರುವಂಥ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇರುವಂಥ ರೀಜನಲ್ಲಿ ಯಾವ ಒಂದು ಬೇಸಿಕಲ್ ಎಂಡೋನ್ಯೂಕ್ಲಿಯಸ್ಗಳನ್ನ ಯೂಸ್ ಮಾಡ್ಬೋದು ಅಂತೇಳಿ. ಒಂದು BAM-H1, ಇನ್ನೊಂದು SAL1. ಸೊ ಅದೇ ಥರ ಕೇಳ್ತಾನೆ, ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಇರುವಂಥ ಸೈಟಲ್ಲಿ ಯಾವ ಒಂದು ಎಂಡೋನ್ಯೂಕ್ಲಿಯಸ್ನ ಯೂಸ್ ಮಾಡ್ಬೋದು ಅಂತಂದರೆ PST1 ಆ್ಯಂಡ್ PVU1. ರೋಪ್ ರೀಜನಲ್ಲಿ PVU2 ಅನ್ನು ಯೂಸ್ ಮಾಡಬಹುದು. ಈ ರೀತಿಯ ಕ್ವಶನ್ಸ್ಗಳನ್ನ ಕೇಳುವಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ. ಓಕೆ, ಸೊ ಮೇಕ್ ಶ್ಯೂರ್ ಯು ರೀಡ್ ಇಟ್ ವೆಲ್. ನಾನು ಹಾಗೆ ಹೇಳಿದಾಗೆ ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್ನ ಏನಕ್ಕೆ ಉಪಯೋಗಿಸುವಂಥದ್ದು, ಸೊ ಸಿಲೆಕ್ಟಿಂಗ್ ದ ಟ್ರಾನ್ಸ್ಫರ್ಮೆಂಟ್ ಆರ್ ನಾನ್ ರಿಕಾಂಬಿನೆಂಟ್ಸ್ ಅಂತ ಏನು ಕರಿತೇವೋ, ಸೊ ಟ್ರಾನ್ಸ್ಫರ್ಮೆಂಟ್ ಅಥವಾ ರಿಕಾಂಬಿನೆಂಟ್, ನಾನ್ ಟ್ರಾನ್ಸ್ಫರ್ಮೆಂಟ್ ಅಥವಾ ನಾನ್ ರಿಕಾಂಬಿನೆಂಟನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಉಪಯೋಗಿಸ್ತೇವೆ. ದೆನ್ ಸೊ ಇನ್ನೊಂದು ಶಬ್ದ ಇದೆ ನೋಡ್ರಿ, ಇನ್ಆಕ್ಟಿವೇಟೆಡ್ ಡ್ಯೂ ಟು ಇನ್ಸರ್ಷನ್ ಅಂತ ಹೇಳಿ. ಸೊ ದಿಸ್ ಬೇಸಿಕಲಿ ಬಿಕಾಸ್ ಆಫ್ ದ ರಿಮೂವಲ್ ಆಫ್ ದ ಯಾವುದೋ ಒಂದು ರೆಸ್ಟ್ರಿಕ್ಷನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ನ ತೆಗೆದುಹಾಕಿದ್ದಕ್ಕೆ, ಆಯಿತಾ. ನಂತರ ಅದೇ ಥರ ಇನ್ನೊಂದು ಶಬ್ದ ಬರುತ್ತೆ ಇಲ್ಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳಿ. ಯು ಕ್ಯಾನ್ ಸಿ. ಓಕೆ, ಸೊ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂದರೆ ಏನು, ನಾವು ಒಂದು ಪರ್ಟಿಕ್ಯುಲರ್ ಜೀನನ್ನು ಇನ್ಸರ್ಟ್ ಮಾಡಿದಾಗ, ಓಕೆ, ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನು ಇನ್ಆಕ್ಟಿವೇಟ್ ಆದರೆ ಆ ಪ್ರೊಸೆಸ್ಸನ್ನು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳಿ ಕರಿತೇವೆ. ಸಿಂಪಲ್ ವರ್ಡ್ಸ್, ಸೊ ನಥಿಂಗ್ ಮೋರ್. ಅದು ತುಂಬ ಸಿಂಪಲ್ ಆದಂತಹ ಒಂದು ವರ್ಡ್, ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಕೆಲಸ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡ್ತಾನಂತಂದರೆ ಬೀಟಾ ಗ್ಯಾಲಕ್ಟೋಸೈಡೇಸ್ನ ಎಕ್ಸಾಂಪಲ್ನ ಮೆನ್ಷನ್ ಮಾಡ್ತಾನೆ, ಆಯಿತಾ. ಸೊ ನೋಡ್ರಿ, ಓದ್ತಾ ಇದ್ದಾನೆ, ರಿಕಾಂಬಿನೆಂಟ್ DNA ಈಸ್ ಇನ್ಸರ್ಟೆಡ್ ವಿದಿನ್ ಅ ಕೋಡಿಂಗ್ ಸೀಕ್ವೆನ್ಸ್ ಆಫ್ ಎನ್ ಎನ್ಸೈಮ್ ಬೀಟಾ ಗ್ಯಾಲಕ್ಟೋಸೈಡೇಸ್. ಆಗ ಏನಾಗುತ್ತೆ,
ಸೊ ಆ ಬೀಟಾ ಗ್ಯಾಲಕ್ಟೋಸೈಡೇಸ್ ಸಿಂಥಸೈಸ್ ಮಾಡುವಂತಹ ಜೀನ್ ಏನಿದೆಯೋ ಅದು ಇನ್ಆಕ್ಟಿವೇಟ್ ಆಗುತ್ತೆ, ಯಾಕಂದ್ರೆ ರಿಮೂವ್ ಮಾಡಿ ನಾವು ಬೇರೆ ಸೀಕ್ವೆನ್ಸನ್ನು ಹಾಕಿದ್ದೇವಲ್ವಾ. ಸೊ ದ್ಯಾಟ್ಸ್ ದ ಒನ್. ಓಕೆ, ದೆನ್ ಸೊ ಇದನ್ನು ಬಿಟ್ಟರೆ ನಾವು ಕ್ಲೋನಿಂಗ್ ಪರ್ಟಿಕ್ಯುಲರ್ಲಿ ವೆಕ್ಟರ್ಸ್ಗಳನ್ನು ಆನಿಮಲ್ಸ್ ಮತ್ತು ಪ್ಲಾಂಟ್ಸ್ಗಳನ್ನ ಡೈರೆಕ್ಟ್ ಆಗಿ ಯಾವುದನ್ನು ಉಪಯೋಗಿಸ್ತೇವೆ? ದರ್ ಆರ್ ಓನ್ಲಿ ಟೂ ಆರ್ ದರ್. ಓಕೆ, ಪ್ಲಾಂಟ್ಸಲ್ಲಿ ಒಂದು ಎಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫಿಷಿಯನ್ಸ್ ವಿಚ್ ಕನ್ಸಿಸ್ಟ್ ಆಫ್ tDNA ವಿಚ್ ಇಸ್ ನೌನ್ ಆಸ್ ಟ್ಯೂಮರ್ ಇಂಡ್ಯೂಸಿಂಗ್ DNA ಅಂತ ಕೂಡ ಅದನ್ನು ಕರಿತೇವೆ, ಅಥವಾ TI ಪ್ಲಾಸ್ಮಿಡ್ ಅಂತ ಕೂಡ ಇಲ್ಲಿ ಹೆಸರಿಸ್ತೇವೆ ಅದನ್ನು. ಆಯಿತಾ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕೆಳಗಡೆ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಆಫ್ ಎಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫಿಷಿಯನ್ಸ್ ಮಾಡಿಫೈಡ್ ಇಂಟು ಕ್ಲೋನಿಂಗ್ ವೆಕ್ಟರ್ ಅಂತೇಳಿ ಹೇಳ್ತಾರೆ. ಅದರ ಪ್ಯಾಥೋಜೆನಿಕ್ ಏನು? TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಲ್ವಾ. ಸೊ ಟ್ಯೂಮರ್ ಇಂಡ್ಯೂಸ್ ಮಾಡುತ್ತೆ, ಆದರೆ ಅದು ಪ್ಯಾಥೋಜೆನಿಕ್ ಆಗಿರೋದಿಲ್ಲ. ದೇ ವಿಲ್ ನಾಟ್ ಬಿ ನೋ ಪ್ಯಾಥೋಜೆನಿಕ್. ಸೊ ಅದರ ಪ್ಯಾಥೋಜೆನಿಸಿಟಿಯನ್ನು ಕ್ರಿಯೇಟ್ ಅಥವಾ ಪ್ಯಾಥೋಜೆನಿಕ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡುವಂಥ ಜೀನನ್ನು ರಿಮೂವ್ ಮಾಡಿರ್ತೇವೆ. ಹಾಗಾಗಿ ಅದನ್ನ ನಾವೇನಂತ ಕರೆಯುವಂಥದ್ದು? ಸೊ ಬೇಸಿಕಲಿ ವಿ ಕಾಲ್ ಇಟ್ ಆಸ್ TI ಪ್ಲಾಸ್ಮಿಡ್ ವಿಚ್ ಇಸ್ ಯೂಸ್ಡ್ ಫಾರ್ ಅಗ್ರೋಬ್ಯಾಕ್ಟೀರಿಯಂ. ಸೊ ಅದು ಟ್ಯೂಮರ್ನ ಇಂಡ್ಯೂಸ್ ಮಾಡುತ್ತೆ ಜನರಲಿ. ಓಕೆ, ದೆನ್ ಅದನ್ನ ಬಂದರೆ ರೆಟ್ರೋವೈರಸಸ್ಗಳು. ಈ ರೆಟ್ರೋವೈರಸ್ ಕೂಡ ಹಾಗೆ. ಸೊ ನಮ್ಮ ದೇಹದಲ್ಲಿ ಕ್ಯಾನ್ಸರಸ್ ಸೆಲ್ಸ್ಗಳನ್ನ ಫಾರ್ಮ್ ಮಾಡುತ್ತೆ. ನಥಿಂಗ್ ಬಟ್ ಅ ಟೈಪ್ ಆಫ್ ಟ್ಯೂಮರ್ಸ್, ಅಗೇನ್ ಟ್ಯೂಮರ್ ಇಂಡಕ್ಷನ್ ಇಟ್ ಸೆಲ್ಫ್. ಸೊ ಅದರ ಒಂದು ಕ್ಯಾರೆಕ್ಟರ್ನ ಕೂಡ ನಾವೇನು ಮಾಡ್ತೇವೆ? ಕ್ಯಾನ್ಸರಸ್ ಇಂಡ್ಯೂಸಿಂಗ್ ನೇಚರ್ನ ನಾವು ಡಿಲೀಟ್ ಮಾಡಿಬಿಡ್ತೇವೆ. ಸೊ ಆಗ ನಮಗೆ ಬೇಕಾದಂಥ ಒಂದು ಪರ್ಟಿಕ್ಯುಲರ್ ಫಾರಿನ್ DNA ಹಾಕ್ಕೊಂಡು ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ. ಸೊ ಅದನ್ನೇ ನಾವೇನಂತ ಕರೆಯುವಂಥದ್ದು. ಸೊ ಇದೇ ನಾನು ಹೇಳಿದ್ದು. ಸೊ ಇಟ್ ಇಸ್ ಅ ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಮೆಥಡ್ ಇದು, ಆಯಿತಾ. ಸೊ ವೇರ್ ಯು ಕ್ಯಾನ್ ಸಿ ದ ವೆಕ್ಟರ್ಸ್ ಅದರ್ ದೆನ್ ದ ಪ್ಲಾಸ್ಮಿಡ್ಸ್, ವೇರ್ ಅನಿಮಲ್ಸ್ ಆ್ಯಂಡ್ ದ ಪ್ಲಾಂಟ್ಸ್ ಆರ್ ಯೂಸ್ಡ್ ಫಾರ್ ದ ಆ್ಯಸ್ ಅ ಪರ್ಟಿಕ್ಯುಲರ್ ವೆಕ್ಟರ್ ಆಗಿ ಉಪಯೋಗಿಸುವಂಥದ್ದು. ಆಯಿತು. RDNAನ ಯಾವ ರೀತಿಯಲ್ಲಿ ನಾವು ಬೇಸಿಕಲಿ ಸೆಲ್ ಒಳಗಡೆ ಕಳಿಸ್ಬೇಕು ಹೇಳೋ ಒಂದು ಮೆಥಡ್ ಇದಲ್ವ, ಅದನ್ನೇ ಕಾಂಪಿಟೆಂಟ್ ಹೋಸ್ಟ್ ಅಂತೇಳಿ ಕರಿತೇವೆ. ಯು ಕ್ಯಾನ್ ಸಿ ಓವರ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ವಿತ್ ರಿಕಾಂಬಿನೆಂಟ್ DNA ಅಂತೇಳಿ. ಸೊ ನಾವು ಸೆಲ್ನ DNA ತಗೊಳ್ಳುವಾಗೆ ಮಾಡ್ತೇವೆ. ಅಂದರೆ ಸೊ ಸೆಲ್ ವಿಲ್ ಟೇಕ್ ಇನ್ ದ DNA ಆ್ಯಂಡ್ ಮೇಕಿಂಗ್ ದೆಮ್, ಸೊ ದಟ್ ಇಸ್ ಕಾಲ್ಡ್ ಅಸ್ ಕಾಂಪಿಟಿಂಗ್ ದ ಹೋಸ್ಟ್ ಅಂತ ಹೇಳಿ. ಆಯಿತಾ. ಸೊ ಅದನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ? ದ ಫಸ್ಟ್ ಮೆಥಡ್ ಈಸ್ ಬೇಸಿಕಲಿ ಇಲ್ಲಿ ನಾವು ಡೈವೇಲೆಂಟ್ ಕ್ಯಾಟಯನ್ನ ಉಪಯೋಗಿಸ್ತೇವೆ, ಲೈಕ್ ಕ್ಯಾಲ್ಶಿಯಂ. ಸೊ ವಿ ಆರ್ ಗೋಯಿಂಗ್ ಟು ಟ್ರೀಟ್ ದ ಹೋಸ್ಟ್ ಸೆಲ್ ವಿತ್ ಡೈವೇಲೆಂಟ್ ಕ್ಯಾಟಿಯನ್. ಓಕೆ, ಅದು ಯಾವುದು ಅಂದರೆ ಕ್ಯಾಲ್ಶಿಯಂ ಇಲ್ಲಿ. ಸೊ ಆಗ ಅದರ ಮೆಂಬ್ರೇನ್ಸ್ಗಳು, ಹೋಸ್ಟಿನ ಮೆಂಬ್ರೇನ್ಸ್ಗಳು, ದೇ ವಿಲ್ ಇನ್ಕ್ರೀಸ್ ದರ್ ಎಫಿಷಿಯನ್ಸಿ ಟು ಟೇಕ್ ದ DNA ಇನ್ ಟು ದಟ್ ಪರ್ಟಿಕ್ಯುಲರ್ ಸೆಲ್. ಆ್ಯಂಡ್ ದೆನ್ ಏನು ಮಾಡ್ತೇವೆ ಅಂತಂದರೆ, then we are going to make the particular cell to take the recombinant DNA in such a way that after the particular treatment of the host cell with the divalent cation, we are going to treat it in a heat shock anta kariteve. Enanta kariteve? We call it as heat shock anna provide ಮಾಡ್ತೇವೆ. Before that, giving the heat shock, ನಾವು heat shock ಅನ್ನು ಕೊಡೋಕ್ಕಿಂತ ಮೊದಲು, ಆಫ್ಟರ್ ದ ಟ್ರೀಟ್ಮೆಂಟ್ ವಿತ್ ದ ಡೈಕ್ಯಾಟೈಲ್ ಐನ್ಸ್, ನಾವು ಅದನ್ನು ಐಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಯೂಸ್ ದ ಐಸ್. ದೆನ್ ಹೀಟ್ ಶಾಕನ್ನು ಪ್ರೊವೈಡ್ ಮಾಡ್ತೇವೆ ಅಟ್ 42 ಡಿಗ್ರಿ ಸೆಲ್ಸಿಯಸ್. ದೆನ್ ವಾಪಸ್ ಅದನ್ನು ಐಸಿಗೆ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಬೈ ದಿಸ್ ಮೆಥಡ್ ಏನಾಗುತ್ತೆ ಅಂದರೆ, ಬ್ಯಾಕ್ಟೀರಿಯಾ ಅಥವಾ ಯಾವುದೇ ಒಂದು ಹೋಸ್ಟ್ ಇದ್ರೂ ಕೂಡ ಅದು DNA ಒಳಗೆ ತಗೊಳ್ತೀವಿ ಬೈ ದಿಸ್ ಮೆಥಡ್. ಯಾವುದು? ಮೊದಲು ಕ್ಯಾಲ್ಶಿಯಮಿಂದ ಟ್ರೀಟ್ ಮಾಡೋದು, ಆಮೇಲೆ ಅದನ್ನು ಐಸಿಗೆ ಟ್ರಾನ್ಸ್ಫರ್ ಮಾಡೋದು, ಆಮೇಲೆ ಅದನ್ನು ಹೀಟ್ ಶಾಕ್ ಪ್ರೊವೈಡ್ ಮಾಡೋದು, ಆಮೇಲೆ ಮತ್ತೆ ವಾಪಸ್ ಐಸಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋದು. ಈ ರೀತಿ ಮಾಡಿದಾಗ ಸೊ RDNA ಕ್ಯಾನ್ ಎಂಟರ್ ಇನ್ ಟು ದ ಹೋಸ್ಟ್ ಸೆಲ್. ಐ ಹೋಪ್ ಯು ಅಂಡರ್ಸ್ಟುಡ್. ದೆನ್ ಮತ್ತೆ 3 ಪರ್ಟಿಕ್ಯುಲರ್ ಮೆಥಡ್ಸ್ಗಳಿದ್ದಾವೆ. ಒನ್ ಇಸ್ ಕಾಲ್ಡ್ ಮೈಕ್ರೋ ಇಂಜೆಕ್ಷನ್ ಅಂತ ಕರಿತೇವೆ. ಇದನ್ನು ನಾವು ಎಲ್ಲಿ ಮಾಡ್ತೇವೆ? ಆನಿಮಲ್ ಸೆಲ್ಸ್ಗಳಲ್ಲಿ ಮಾಡ್ತೇವೆ. ದೆನ್ ಇನ್ನೊಂದು ಮೆಥಡ್ ಇದೆ, ಬಯೋಲಿಸ್ಟಿಕ್ಸ್ ಮೆಥಡ್ಸ್ ಅಂತ ಇದೆ, ಅವ್ರು ಅದನ್ನು ಜೀನ್ ಗನ್ ಮೆಥಡ್ ಅಂತ ಕೂಡ ಕರಿತೇವೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಬೇಸಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಡಿಸಾರ್ಮ್ಡ್ ಪ್ಯಾಥೋಜನ್ ಮೆಥಡ್ ಅಂತೇಳಿ, ಆರ್ ಡಿಸಾರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ಸ್ ಅಂತೇಳಿ. ಸೊ ಹೇಗೆ ಏನೇನು ಇದರ ಅರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಮೈಕ್ರೋ ಇಂಜೆಕ್ಷನ್ ಆನಿಮಲ್ ಸೆಲ್ಲಲ್ಲಿ ನಡೆಯುತ್ತೆ, ಸಿಂಪ್ಲಿ ಇಂಜೆಕ್ಟಿಂಗ್ ದ DNA ಇಂಟು ದ ನ್ಯೂಕ್ಲಿಯಸ್. ನಾವು RDNA ಇಂಜೆಕ್ಟ್ ಮಾಡುವಂಥದ್ದು. ಬಯೋಲಿಸ್ಟಿಕ್ ಇಸ್ ಅ ಸ್ಪೆಷಲ್ ಮೆಥಡ್ ವಿಚ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಪ್ಲಾಂಟ್ಸ್. ಇದು ಎಲ್ಲಿ ನಡೆಯುತ್ತೆ? ಪ್ಲಾಂಟ್ಸಲ್ಲಿ ಮಾತ್ರ ಮಾಡುವಂಥದ್ದು. ಇಲ್ಲಿ ಏನು ಮಾಡ್ತೇವೆ? ಸೊ ನಾವು ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ಗಳನ್ನ ಉಪಯೋಗಿಸ್ಕೊಂಡು, ಲೈಕ್ ಗೋಲ್ಡ್ ಆ್ಯಂಡ್ ಟಂಗ್ಸ್ಟನ್,
ಸೊ ಬೊಂಬಾರ್ಡ್ ಮಾಡ್ತೇವೆ, ಸೆಲ್ಸ್ಗಳಿಗೆ ಬೊಂಬಾರ್ಡ್ಮೆಂಟ್ ಮಾಡ್ತೇವೆ ಯೂಸಿಂಗ್ ಪರ್ಟಿಕ್ಯುಲರ್ high velocity microparticles, or we can say simply by the beams or rays ಅಂತ ಕರಿಬೋದು, ಯೂಸಿಂಗ್ ಗೋಲ್ಡ್ ಆ್ಯಂಡ್ ಟಂಗ್ಸ್ಟನ್. ಅದಕ್ಕೆ ನಾವು DNA ಕೋಟ್ ಮಾಡ್ತೇವೆ. ವಿ ಆರ್ ಗೋಯಿಂಗ್ ಟು ಕೋಟ್ ದ DNA ವಿತ್ ದಟ್. ಆಗ DNA ನ್ಯೂಕ್ಲಿಯಸ್ನ ಒಳಗಡೆ ಎಂಟ್ರಿ ಆಗುತ್ತೆ. ಆಯಿತಾ? ಇದಾದಮೇಲೆ ಬರೋದು ಡಿಸಾರ್ಮ್ಡ್ ಪ್ಯಾಥೋಜನ್ ವೆಕ್ಟರ್. ಯಾವುದೋ ಒಂದು ಡಿಸಾರ್ಮ್ಡ್ ಪ್ಯಾಥೋಜನಿನ ವೆಕ್ಟರ್ನ ತಗೊಂಡು ನಾವು ಅದನ್ನು ಪರ್ಟಿಕ್ಯುಲರ್ಲಿ ಸೆಲ್ಸ್ಗಳಿಗೆ ಇನ್ಫೆಕ್ಟ್ ಮಾಡಿ ಆ DNA ಟ್ರಾನ್ಸ್ಫರ್ ಮಾಡುವಂಥ ಮೆಥಡನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ದೀಸ್ ಆರ್ ದ ಸಮ್ ಆಫ್ ದ ಟೂಲ್ಸ್ ಇನ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ನಂತರ ಬರೋಂಥದ್ದು ಪ್ರೊಸೆಸ್. ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ, ಹೌ ಡು ವಿ ಗೋ ಆನ್ ವಿತ್ ದ ಪ್ರೊಸೆಸ್. ಸೊ ಒನ್ ಬೈ ಒನ್ ವಿ ವಿಲ್ ಲುಕ್ ಇನ್ ಟು ಇಟ್. ಓಕೆ, ಮುಂದೆ ಹೋಗೋದಿದ್ರೆ ಪ್ರೊಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ನೋಡಿ, ಇಲ್ಲಿ ದರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್ ಆರ್ ದರ್. ಅದರಲ್ಲಿ ಮೊದಲನೇದು ಬಂದು ಐಸೋಲೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್. ನಾವು ಯಾವ ರೀತಿಯಲ್ಲಿ ಜೆನೆಟಿಕ್ ಮಟೀರಿಯಲ್ನ ಐಸೋಲೇಷನ್ ಮಾಡಬಹುದು ಅಂತ ಹೇಳಿ. ಸೊ ಬೇಸಿಕಲಿ ಇಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಏನೇನಂತ ಹೇಳಿಬಿಡ್ತೇನೆ ನಾನು ಕ್ವಿಕ್ಕಾಗಿ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಫಾರ್ ಅ ಲೆಂದಿಯರ್ ಒನ್. ಇಲ್ಲಿ ವಿ ಆರ್ ಗೋಯಿಂಗ್ ಟು ಫಸ್ಟ್ ರಿಮೂವ್ ದ ಸೆಲ್ ವಾಲ್ ಬೈ ದ ಸಮ್ ಆಫ್ ದ ಎನ್ಸೈಮ್ಸ್. ಸೊ ಅದರಲ್ಲಿ ಮೊದಲನೇದು ಲೈಸೋಸೈಮು, ಸೆಲ್ಯುಲೇಸ್, ಕೈಟಿನೇಸ್. ಇಂಪಾರ್ಟೆಂಟ್. ಲೈಸೋಸೈಮ್ ಬಂದು ಬ್ಯಾಕ್ಟೀರಿಯಾದಲ್ಲಿ ಯೂಸ್ ಮಾಡ್ತೇವೆ. ಸೆಲ್ಯುಲಸ್ ಒಂದು ಪ್ಲಾಂಟ್ ಸೆಲ್ಲಲ್ಲಿ, ಕೈಟಿನೇಸ್ ಬಂದು ಫಂಗಸಲ್ಲಿ. ಬಿಕಾಸ್ ಇಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ಯುಲೋಸ್ ಇರುತ್ತೆ, ಫಂಗಸಲ್ಲಿ ಖೈಟಿನ್ ಇರುತ್ತೆ. ಹೆನ್ಸ್ ಕೈಟಿನೇಸ್ ಆ್ಯಂಡ್ ಸೆಲ್ಯುಲೇಸ್. ಇಲ್ಲಿ ಲೈಸೋಸೈಮನ್ನು ಉಪಯೋಗಿಸ್ತೇವೆ ಟು ರಿಮೂವ್ ದ ಪ್ರೋಟೀನ್ ಕೋಟ್ ಆ್ಯಂಡ್ ಸೆಲ್ ವಾಲ್. ನಂತರ ನೆಕ್ಸ್ಟ್ ಏನು ನಾವು ನೆನ್ಪಿಟ್ಕೋಬೇಕು ಅಂತಂದರೆ, ವಿ ನೀಡ್ ಟು ರಿಮೆಂಬರ್ ದಟ್ ಆಫ್ಟರ್ ದ ಐಸೋಲೇಷನ್ ನಾವು ಅದನ್ನು ಯಾವುದರಲ್ಲಿ ಬೇಸಿಕಲಿ ಸ್ಟೋರ್ ಮಾಡ್ತೇವೆ, ಚಿಲ್ಡ್ ಎಥೆನಾಲಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಆ್ಯಂಡ್ ಯಾವ ರೀತಿ ಕಾಣಿಸುತ್ತದು? ಸೊ ಕಲೆಕ್ಷನ್ ಆಫ್ ಥ್ರೆಡ್ಸ್ ಇನ್ ದ ಸಸ್ಪೆನ್ಷನಲ್ಲಿರುವಂಥ ಥ್ರೆಡ್ಸಿನ ಕಲೆಕ್ಷನ್ ಥರ ನಮಗೆ ಕಾಣಿಸ್ತವೆ ಅವುಗಳು. ಆಯಿತಾ? ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಓಕೆ, ನೆಕ್ಸ್ಟ್ ಬಂದು ಕಟಿಂಗ್ ಆಫ್ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್. ದ್ಯಾಟ್ ಇಸ್ ಯೂಸಿಂಗ್ ದ ರೆಸ್ಟ್ರಿಕ್ಷನ್ ಎನ್ಸೈಮ್ನ ಉಪಯೋಗಿಸ್ತೇವೆ. ಅದರಲ್ಲಿ ಎಂಡೋನ್ಯೂಕ್ಲಿಯಸ್ನ ಉಪಯೋಗಿಸ್ತೇವೆ. ಎನಿ ಒನ್ ವಿ ಕ್ಯಾನ್ ಯೂಸ್. ದೆನ್ ಸಪ್ರೇಟ್ ಮಾಡ್ತೇವೆ ಯೂಸಿಂಗ್ ಜೆಲ್ ಎಲೆಕ್ಟ್ರೋಫೋರ್ಸಿಸ್, ಎಗರೋಸ್ ಜೆಲ್ ಎಲೆಕ್ಟ್ರೋಫೋರ್ಸ್. ಆಲ್ರೆಡಿ ಓದಿದ್ದೇವೆ ನಾವು ಅದನ್ನು. ನಂತರ ಅದಾದಮೇಲೆ ನಾವೇನು ಮಾಡ್ತೇವೆ, ಅದನ್ನು ವೆಕ್ಟರ್ ಜೊತೆಗೆ ಜೋಡಿಸ್ತೇವೆ ಆ್ಯಂಡ್ ಅದನ್ನ ಹೋಸ್ಟ್ ಒಳಗಡೆ ಇನ್ಸರ್ಟ್ ಮಾಡ್ತೇವೆ. ದಿಸ್ ಇಸ್ ವಾಟ್ ಬೇಸಿಕಲಿ ದ ಕಟಿಂಗ್ ಆಫ್ ದ DNA at specific location, the second step means. ಆಯಿತಾ? ದೆನ್ ಆಂಪ್ಲಿಫಿಕೇಶನ್. ಇಫ್ ನಾಟ್, ಸೊ ನಮಗೆ ಕಡಿಮೆ ಸಿಕ್ಕಿದೆ, ಪ್ರಮಾಣ ನಮಗೆ ಏನಾಗಿದೆ, ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದೆ, ನಮಗೆ ಅವಶ್ಯಕತೆ ಇರುವಂತಹ ಒಂದು ಜೀನು, ಅದರ ಪ್ರಮಾಣ ಕಡಿಮೆ ಆಗಿದೆ ಅಂತಂದರೆ ನಾವು ಬೇಸಿಕಲಿ ಯಾವ ಮೆಥಡನ್ನು ಉಪಯೋಗಿಸ್ತೇವೆ? ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟನ್ನು ಉಪಯೋಗಿಸ್ತೇವೆ ಯೂಸಿಂಗ್ PCR. PCR ಅಂದ್ರೇನು? ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ. ಆಯಿತಾ? ವೆರಿ ಸಿಂಪಲ್ ಮೆಥಡ್ ಇದು. ಸೊ ಇಲ್ಲಿ 3 ಸ್ಟೆಪ್ ಇದೆ. ಒಂದು ಡಿನ್ಯಾಚುರೇಷನ್, ಸೆಕೆಂಡ್ ಒನ್ ಎನೇಲಿಂಗ್, ಆ್ಯಂಡ್ ಥರ್ಡ್ ಒನ್ ಎಕ್ಸ್ಟೆನ್ಷನ್ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬಿಡ್ತೇನೆ, ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಂಬಿಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂತ ಆಮೇಲೆ ಹೇಳ್ತೇನೆ. ಡಿನ್ಯಾಚುರೇಷನ್ ಅಂದರೆ ಯೂಸಿಂಗ್ ಹೀಟ್ ವಿ ಆರ್ ಗೋಯಿಂಗ್ ಟು ಸಪರೇಟ್ ದ DNA ಸ್ಟ್ರ್ಯಾಂಡ್ಸ್. ನಮಗೆ ಅವಶ್ಯಕತೆ ಇರುವಂಥ DNA ಸೀಕ್ವೆನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಯಾವ DNA ಸ್ಟ್ರ್ಯಾಂಡನ್ನು ಉಪಯೋಗಿಸ್ತಾ ಇದ್ದಾವೋ ಅದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳುವಂಥದ್ದು. ಅಥವಾ ನಮಗೆ ಅವಶ್ಯಕತೆ ಇರುವಂತಹ ಜೀನ್ ಫ್ರ್ಯಾಗ್ಮೆಂಟ್ ಇರ್ತದಲ್ವಾ, ಜೀನಿನ ಫ್ರ್ಯಾಗ್ಮೆಂಟ್ ಏನಿರುತ್ತೋ, ಸೊ ಅದನ್ನು ಸಪರೇಟ್ ಮಾಡ್ಕೊಳ್ತೇವೆ ಟು ಮಲ್ಟಿಪ್ಲೈ ದಮ್. ಎನೇಲಿಂಗ್ ಅಂದರೆ ಅಟ್ಯಾಚ್ಮೆಂಟ್ ಆಫ್ ಪ್ರೈಮರ್ಸ್. ಸೊ ದೀಸ್ ಆರ್ ದ ಶಾರ್ಟ್ ಸೀಕ್ವೆನ್ಸಸ್ ಆಫ್ ಪರ್ಟಿಕ್ಯುಲರ್ RNA ಇರ್ಬೋದು, DNA ಇರ್ಬೋದು, ಆರ್ಟಿಫಿಷಿಯಲ್ ಸೀಕ್ವೆನ್ಸಸ್. ಎನೇಲಿಂಗ್ ಅಂತ ಕರಿತೇವೆ ಬೇಸಿಕಲಿ. ಓಕೆ, ಇಲ್ಲಿ ಬೇಸಿಕಲಿ ದ ಟೆಂಪರೇಚರ್ ಡ್ರಾಪ್ಸ್ ಡೌನ್ ಸಮ್ವೇರ್ ಅರೌಂಡ್ 72 ಡಿಗ್ರಿ ಸೆಲ್ಸಿಯಸ್ ಹತ್ರ ಡೌನ್ ಆಗುತ್ತೆ. ಇಲ್ಲಿ 90 ಡಿಗ್ರಿ ಸೆಲ್ಸಿಯಸ್ ಟು ನಿಯರ್ಲಿ 96 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡ್ತೇವೆ. ಇಲ್ಲಿ ಸಡನ್ ಡೌನ್ ಆಗುತ್ತೆ. Then we go for extension. Extension is done by using we can say that supply of deoxynucleotides ಅನ್ನು ಆರ್ಟಿಫಿಷಿಯಲ್ ಆಗಿ ಸಪ್ಲೈ ಮಾಡ್ತೇವೆ. ಆ್ಯಂಡ್ ಫಾರ್ ದ ಪರ್ಪಸ್ ಆಫ್ ದ replication we use DNA polymerase. We know that it is not a normal DNA polymerase. It's called TARC DNA polymerase. Why it is called as TARC DNA polymerase? Because here TARC represents Thermus aquaticus ಅಂತ ಹೇಳಿ ಕರಿತೇವೆ. Thermus
ಅಕ್ವೆಟಿಕಸ್ ಅಂತ ಕರಿತೇವೆ. ದಿಸ್ ಇಸ್ ಅ ಬ್ಯಾಕ್ಟೀರಿಯಾ, ಓಕೆ, ವಿಚ್ ಇಸ್ ಫೌಂಡ್ ಇನ್ ಹಾಟ್ ಸ್ಪ್ರಿಂಗ್ಸ್. ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ? ಇದು ಹಾಟ್ ಸ್ಪ್ರಿಂಗ್ಸ್ಗಳಲ್ಲಿ ನೋಡಲಿಕ್ಕೆ ಸಿಗುವಂತಹ ಬ್ಯಾಕ್ಟೀರಿಯಾ ಇದು. ಈ ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ DNA ಪಾಲಿಮರೇಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಯಾಕೆ? ಬಿಕಾಸ್ ಈ ಬ್ಯಾಕ್ಟೀರಿಯಾ ಕ್ಯಾನ್, ದಿಸ್ ಪರ್ಟಿಕ್ಯುಲರ್ ಥರ್ಮಸ್ ಅಕ್ವೆಟಿಕಸ್ ಏನಿದಲ್ವ, ಇಟ್ ಕ್ಯಾನ್ ಸರ್ವೈವ್ ಇನ್ ಅ ಹೈಯರ್ ಟೆಂಪರೇಚರ್. Hence, DNA polymerase also can withstand that high temperature. Hence, we are going to use this DNA polymerase in this particular process. And this is very important to remember. After the extension, we get the daughter particular strands, which will be undergoing 30 cycles compulsorily. Most cycle run agutte, hold the process, what we have done, 1, 2, 3, 1, 2, 3. And nearly ನಮಗೆ ಸಿಗುತ್ತೆ nearly 1 billion amplified sequences ಗಳು ಸಿಗ್ತವೆ. This is how we are going to increase the number of DNA sequences. That's all. Okay. Next, we are going to insert the recombinant DNA into the host. So ನಾನು ಹಾಗೆ ಹೇಳಿದ್ದೆ, ಸೊ ದಟ್ ಈಸ್ ಯೂಸಿಂಗ್ ದ ಒಂದು ಕಾಂಪಿಟಿಂಗ್ ದ ಹೋಸ್ಟ್ ಅಂತ ಹೇಳಿ ಇಲ್ಲಿ ಶಬ್ದವನ್ನು ಉಪಯೋಗಿಸ್ತಾ ಇದ್ದಾರೆ. ಆ್ಯಂಡ್ ವೆನ್ ವಿ ಯೂಸಿಂಗ್ ದ ವೆಕ್ಟರ್, ಇಲ್ಲಿ ನಾವು ಬೇಸಿಕಲಿ ಆಂಫಿಸಿಲಿನ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಜೀನ್ ಅಥವಾ ಟೆಂಟ್ರಾಸೆಲಿನ್ ರೆಸಿಸ್ಟೆನ್ಸ್ ಜೀನ್ನ, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ನ, ಸೊ ನಾವಿಲ್ಲಿ ಟ್ರಾನ್ಸ್ಫರ್ಮೆಂಟ್ ಮತ್ತು ಆ್ಯಂಡ್ ನಾನ್ ಟ್ರಾನ್ಸ್ಫರ್ಮೆಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಐ ಹೋಪ್ ಯು ರಿಮೆಂಬರ್. ಓಕೆ, ಸೊ ಯಾವುದು ಟ್ರಾನ್ಸ್ಫರ್ಮೆಂಟ್ ಆಗಿದೆ ಹೋಸ್ಟು, ಯಾವುದು ನಾನ್ ಟ್ರಾನ್ಸ್ಫರ್ಮೆಂಟ್ ಅಂತೇಳಿ. ಆ್ಯಂಡ್ ಅವುಗಳನ್ನು ನಾವೇನಂತ ಕರಿತೇವೆ, ಈ ಆಂಫಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್ ಅಂತ ಏನಿದೆ ಅಲ್ವೋ ಅದನ್ನು ನಾವು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕೂಡ ಕರಿತೇವೆ. ಇಲ್ಲಿ ಏನಂತ ಕರಿತೇವೆ? ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕೂಡ ಇಲ್ಲಿ ನಾವು ಹೇಳ್ಬೋದು. ಇದಾದಮೇಲೆ ಡೈರೆಕ್ಟಾಗಿ ನಾವು ಏನನ್ನ ಜೀನ್ ಪ್ರಾಡಕ್ಟನ್ನು ಅಬ್ಟೈನ್ ಮಾಡ್ತೇವೆ. ಸೊ ಬೇಸಿಕಲಿ ಯೂಸಿಂಗ್ ದೀಸ್ 2 ಮೆಥಡ್ಸ್, ದ್ಯಾಟ್ ಈಸ್ ಬಯೋರಿಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು. ಇಲ್ಲಿ ಬಯೋರಿಯಾಕ್ಟರ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಏನು ಕೊಡೋದಿಲ್ಲ. ಸೊ ಕೆಲವೊಂದು ಟರ್ಮಿನಾಲಜೀಸ್ಗಳನ್ನು ಮಾತ್ರ ಕೊಡ್ತಾರೆ. ಸೊ ಇದು ಒಂದು ಎಷ್ಟು ಲೀಟರ್ನ ಬಯೋರಿಯಾಕ್ಟರ್ಸ್ಗಳನ್ನು ನೋಡ್ಬೋದು. ದೆನ್ ಇದರಲ್ಲಿ ಯಾವ ರೀತಿಯ ಒಂದು ಕಂಡೀಷನ್ಸ್ನ ಮೇಂಟೈನ್ ಮಾಡಲಿಕ್ಕೆ ಯಾವ್ಯಾವ ರೀತಿಯ ಸ್ವಿಚ್ಚನ್ನು ನಾವು ಉಪಯೋಗಿಸ್ಬೋದು, ನೋಡ್ಬೋದು ಅಂತ ಹೇಳಿ. ಸೊ ಇವಿಷ್ಟುಗಳನ್ನು ನಾವು ನೋಡ್ಬೋದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಸಿ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ಸೊ ಇಲ್ಲಿ 2 ರೀತಿ ಬಯೋರಿಯಾಕ್ಟರ್ ಇದೆ, ಅವೆಲ್ಲ ನಾನು ತುಂಬ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ, ಬಿಕಾಸ್ ನಾಟ್ ಸೋ ಮಚ್ ನೀಡೆಡ್. ಲಾಸ್ಟ್ ಪ್ರೊಸೆಸ್ ಬಂದು ಡೌನ್ ಸ್ಟ್ರೀಮಿಂಗ್ ಪ್ರೊಸೆಸಿಂಗ್. ಸೊ ಇವೆಲ್ಲ ಆದಮೇಲೆ ಡೌನ್ ಸ್ಟ್ರೀಮ್ ಪ್ರೊಸೆಸ್ ಅಂತ ಮಾಡ್ತೇವೆ, ವ್ಯಾರ್ ದ ಪ್ರೊಸೆಸ್ ಇನ್ವಾಲ್ವ್ಸ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಪ್ರೊಸೆಸ್. ಏನನ್ನು ಯೂಸ್ ಮಾಡುತ್ತೆ? ಸಪರೇಷನ್ ಮತ್ತು ಪ್ಯೂರಿಫಿಕೇಷನ್ನ ನಾವು ಇಲ್ಲಿ ಕ್ಯಾರಿ ಔಟ್ ಮಾಡ್ತೇವೆ. ಆ್ಯಂಡ್ ಯಾವುದು ರೀತಿಯ ಪ್ರಿಸರ್ವೇಟಿವ್ ಬೇಕು, ದೆನ್ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ಕ್ಯಾರಿ ಔಟ್ ಮಾಡುವಂಥದ್ದನ್ನು ಅಬ್ಸರ್ವ್ ಮಾಡುತ್ತೆ. ದೆನ್ ಅದಾದಮೇಲೆ ನಾವು ಲಾಸ್ಟಿಗೆ ಅದನ್ನ ಪ್ಯಾಕೇಜಿಂಗ್ ಆ್ಯಂಡ್ ಫರ್ದರ್ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್ಗೆ ಕಳಿಸ್ತೇವೆ. ಆ್ಯಂಡ್ ದಿಸ್ ಇಸ್ ಹೌ ದ ಬಯೋಟೆಕ್ನಾಲಜಿಕಲಿ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್. ಆ್ಯಂಡ್ ದಿಸ್ ಇಸ್ ವಾಟ್ ಬೇಸಿಕಲಿ ಏನಂತ ಕರಿತೇವೆ ಇದನ್ನು. ಸೊ the process of production of biotechnological product which are used for human needs. So and this is the chapter principles and ಏನಂತ ಕರಿಬೋದು, the biotechnology principle and process ಅಂತ ಹೇಳಿ ಕರಿಬೋದು. And that's it for